ರಾಮಪ್ಪ ಕುರಿ ಅಂದ್ರೆ ಯಾರು ಇಲ್ಲಿ? ಯಾರಿ ಬರ್ರಿ ನಾನ ಬರ್ರಿ ಊಟ ಮಾಡೋಣ. ಏನು ಊಟ ಮಾಡ್ತೀವೋ ಮಾರಾಯ? ಅಲ್ಲಿ ಇಟ್ಟು ಸಾಲ ಮಾಡೋದು ನಿನ್ ಬೇಕಾಗಿತ್ತ? ಎದ್ರ ಸಾಲ ಮಾಡಿ ಸಾಲ ನೀ? ಸಾಲ್ರೆ ಯಾವ್ದು ಸಾಲ ಇಲ್ರಿ ನಂದು. ಬ್ಯಾರೆ ಯಾರಾದ್ರೂ ಉತ್ತಾರಿ ನೋಡ್ರಿ ನೋಡ. ರಾಮಪ್ಪ ಅವ್ರ, ಇದು ಈಗಿನ ಸಾಲ ಅಲ್ರಿ, 5-6 ವರ್ಷದ ಹಿಂದಿನ ಸಾಲ ಐತಿ. ಅಂದ್ರ ಅದು ಬ್ಯಾಂಕಿಂದ ಇರ್ಬೇಕ್ರಿ. ರೈತರ ಸಾಲ ಮನ್ನಾ ಆಗಿಲ್ರಿ? ಮನ್ನಾ ಆಗ್ಯದ ಬಿಟ್ಬಿಟ್ಟೆ ನಾವು. ಏನು ಮಣ್ಣಾಗತ್ತೋ? ನಿನ್ನ ಬಾಳೆನ ಮಣ್ಣಾಗು ಹೊತ್ತು ಬಂದೈತಿ ಈಗ. ಏನ್ ಹೇಳಾಕತ್ತೀರಿ ನೀವು? ನೀವ್ ಹೇಳಿದ್ ನನಗೆ ಏನೂ ಅರ್ಥ ಆಗ್ವಲ್ದು. ಸ್ವಲ್ಪ ಚಂದ ಬಿಡಿಸಿ ಹೇಳ್ರಿ. ನೋಡಪ್ಪ, ಮ್ಯಾಲಿಂದ ಆರ್ಡರ್ ಬಂದೈತಿ. ನೀ 5 ವರ್ಷದಿಂದ ಸಾಲನೂ ತುಂಬಿಲ್ಲ, ಬಡ್ಡಿನೂ ತುಂಬಿಲ್ಲ. ಇನ್ನು 15 ದಿನದಾಗ ನೀನ್ ಹೊಲ ಜಪ್ತಿ ಮಾಡೋದೈತಿ. ಅಲ್ರಿ, ಒಮ್ಮಿಂದೊಮ್ಮೆ ಹಿಂಗ್ ಬರಣ ನಾವೇನ್ ತಿಳ್ಕೊಬೇಕ? ಹಂಗೆದ್ದಿ ಹೊಡ್ಸಾಕ್ ಹೋಗ್ಬಿಡ್ರಿ. ನೀವ ಏನಾರ ಒಂದು ಉಪಾಯ ಹೇಳ್ರಿ. ನೋಡುವ, ಉಪಾಯ ಅನ್ನಕ್ಕೆ ಏನೈತಿ? ಬ್ಯಾಂಕಿನ ವತಿಯಿಂದ ನಿಮ್ಗೆ ಒಂದು ತಿಂಗಳು ಟೈಮ್ ಕೊಡ್ತೈತಿ. ಎಲ್ಲರೂ ಹೊರಗೆ ರೊಕ್ಕ ಸಜ್ಜು ಮಾಡಿ ಬ್ಯಾಂಕಿನ ಸಾಲ ಬಡ್ಡಿ ತುಂಬಿಡ್ರಿ. ತಿಂಗಳದ ರೊಕ್ಕ ಎಲ್ಲಿ ಸಜ್ಜಾಬೇಕ್ರಿ? ಬೋರಿಗೂ ನೀರಿಲ್ಲ, ಹೊಲ್ದಾಗ ಯಾವ ಬೆಳೆನೂ ಬಂದಿಲ್ಲ. ಎಲ್ಲ ಒಂದೊಂದು ಕಟ್ಟ ಒಂದೊಂದು ಸಲಿಗೆ ಆಗ್ಯಾವ. ತಿನ್ನಾಕಸು ಅಲ್ಲಲ್ದು ಅಂತಂದ್ರೆ ಬ್ಯಾಂಕಿನ ಸಾಲ ಎಲ್ಲಿ ತುಂಬೋದಾಕ? ಇನ್ನೊಂದು ವರ್ಷ ನಮ್ಗೇನು ಆಗೋದಿಲ್ಲ ರೀ. ನೀವು ಏನು ಮಾಡ್ತೀರಿ ಮಾಡಿ. ಹಂಗೆಲ್ಲ ಹುಚ್ಚರೈತೆ ಮಾತಾಡಕ್ ಹೋಗ್ಬೇಡ. ಬ್ಯಾಂಕಿನ ಯಾವ ಏನು ಗೊತ್ತೈತಿ? ಅವ್ರು ಬಂದು ತಿಂಗಳದ ಬಂದು ಜಪ್ತಿ ಮಾಡ್ತಾರ. ಆಮ್ಯಾಗ ಅವ್ರು ಬಂದು ಜಪ್ತಿ ಮಾಡ್ಕೊಂಡು ಹೋದ್ಮೇಲೆ ನೀ ಬಂದು ಗುಡಿಯಾಗಿರ್ಬೇಕಾಗತ್ತ ನೋಡ. ಏನ್ರಿ ಇವ್ರು ಒಮ್ಮೆ ಹೆಂಗ್ ಬಂದ್ ಹಿಂಗ್ ಮಾತಾಡಕತ್ತಾರ? ಅಲ್ರಿ ಸಾಬ್ರ, ಒಂದು ಮಾತು ನಮಗೆ ಮೊದಲೇ ಹೇಳ್ಕೊತ ಬರ್ಬೇಕಿಲ್ರಿ. ಈಗ ನಿಂತು ಬೆಟ್ಟ ಮ್ಯಾಗ ಹೇಳಿದ್ರ ನಾವೇನು ರೈತರು? ರಾಮಣ್ಣ, ಒಂದ್ ವರ್ಷ ಆತ್ ನಿನಗೆ ನೋಟಿಸ್ ಕಳ್ಸಕತ್ತ. ಪೋಸ್ಟ್ಲಿ ಬಂದು ಮುಟ್ಟ್ಯಾವಿಲ್ಲ ನೋಟಿಸ್? ಕಾಗದ ಪತ್ರ ಬಂದವ್ರ ಕರೆ, ಆದ್ರ ಏನೋ ಇರ್ಬೋದು ತಾಟ ತಲೆ ಕೆಡ್ಸೋಳಿಲ್ಲ. ಹಂಗ ಬಿಟ್ಟಿವಿ. ಈಗ ನಾವೇನು ಉಪಾಯ ಮಾಡ್ಬೇಕು ಹೇಳ್ರಿ? ಉಪಾಯ ಅನ್ನಕ್ಕೆ ಏನಿಲ್ಲ. ನಾ ಒಂದು ತಿಂಗಳು ಟೈಮ್ ಕೊಟ್ಟತ್ಲೆ, ಎಲ್ಲರೂ ಸಜ್ಜು ಮಾಡಿ ಕಟ್ಟಿ ಬಿಡ. ಅರಿ ಹಂಗ ಮಾಡೋಣಂತ. ಸಾಲರಿ ಎಷ್ಟೈತ್ರಿ ಅದು? ಎಷ್ಟು ಅನ್ನಕ್ಕೆ ಏನವ, 5 ವರ್ಷದ ಬಡ್ಡಿಗಂತ ಕೂಡಿ 5,18,000 ರೂಪಾಯಿ ಆಗೈತಿ ನೋಡು. ಅಲ್ರಿ, ನಾವು ತಗೊಂಡಿದ್ದ 1.5 ಲಕ್ಷ ಇಟ್ಟಂಗಾತ್ರಿ ಅದ? ಹೇಳಿದ ಹೊತ್ತಿಗೆ ಬಡ್ಡಿ ತುಂಬಲಿಕ್ಕಂದ್ರ ಬಡ್ಡಿನೂ ಗಂಟನ್ಯಾಗ ಸೇರಿ ಬಡ್ಡಿ ಬೆಳಿದ. ಈ ಕಾಗದ ತಗೋಬೋದೇನ್ರಿ ನಾವು? ತಗೋ, ನಿನಗ ಕೊಡಕ್ ಬಂದ. ಏನು ಎದೆ ಹುಡ್ಕೋಬೇಡ. ಇದೇ ಬಾಜು ಅಲ್ಲ ರಾಜು ಗೌಡ್ರದಾರಲ್ಲ, ಅವ್ರ ಜೋಡಿ ಮಾತಾಡೋನ್ ತಗೋ. ಮಾತಾಡ್ಕೊಂಡು ನಾವು ಬಂದು ಭೇಟಿ ಹಾಕೇಳ್ರಿ. ಭೇಟಿ ಆದ್ರೆ ಏನು ಪ್ರಯೋಜನ ಇಲ್ಲಪ್ಪ. 1 ತಿಂಗಳು ಟೈಮ್ ಕೊಟ್ಟತಿ, ಎಲ್ರಿ ಸುದ್ದು ಮಾಡಿ ತುಂಬಿಡು. ಬ್ಯಾಗಿನ ಆರ್ಡರ್ ಬಂದೈತಿ, ಇದು ಮರಿಬೇಡ. ಹೆಂಗ್ ಮಾಡುದ್ರಿ ಈಗ? ಹೆಂಗ್ ಮಾಡಕ್ಕೇನೈತೆ? ನಿತ್ ಪಟ್ಟ ಮ್ಯಾಗ ಬಂದು ಹೇಳಿದ್ರು 1.5 ಲಕ್ಷಕ್ಕೆ 5 ಲಕ್ಷ ಅಂದ್ರೆ ಭಾಳ ವಾಜಿಬ್ ಬರ್ತೈತೆ. ರಾಜಗೌಡ್ರ ಜೊತೆ ಮಾತಾಡ್ಬೋದು. ಅಲ್ಲಿ ಏನೋ ಅರ್ಜೆಂಟ್ ಐತಿ, ಬಂದು ಭೇಟಿ ಆಗತ್ತಂದಿದ್ರಿ. ನಮ್ಮ ಹೊಲದ ಬಾಜು ರಾಮಪ್ಪದನಲ್ಲ, ಅವನ ಹೊಲ ಏನ ಬ್ಯಾಂಕ್ದವ್ರು ಜಪ್ತಿ ಮಾಡ್ತಾರತ್ತ, ಹೌದಾ? ಹೌದ್ರಿ, ಅದು ಮ್ಯಾಗಿಂದ ಆರ್ಡರ್ ಬಂದೈತಿ. ಅವ್ನ ಹೊಲದ ಮ್ಯಾಗ ಸಾಲ ಭಾಳ ಐತ್ರಿ. ಸಾಲ ಬಡ್ಡಿ ಕೂಡಿ ಹೆಚ್ಚಾಗೈತ್ರಿ, ಅದಕ್ಕೆ ಜಪ್ತಿ ಮಾಡಕ್ ಬರತ್ತಾರ. ಆ ಹೊಲನ ಖರೀದಿ ಹಾಕೋಬೇಕಂತ ಮಾಡಿದ್ದೆ. ಮತ್ತೀಗ ಆ ಹೊಲ ಬ್ಯಾಂಕ್ದವ್ರು ಜಪ್ತಿ ಮಾಡಿದ್ರೆ ಮುಂದೆ ಹೆಂಗೆ ಮಾಡೋದು? ಸ್ವಲ್ಪ ಐಡಿಯಾ ಹೇಳಲ್ಲ. ಐಡಿಯಾ ಹೇಳಕ್ ಏನೈತ್ರಿ? ನಾಳೆ ಅವರು ಬರ್ತಾರ, ನಾವು ಕೂಡಿ ಹೋಗಿ ಜಪ್ತಿ ಮಾಡ್ತೀವಿ, ಹೊಲ ಹರಾಜ್ ಕಿಡ್ತೀವಿ. ಅವಾಗ ನಿಮ್ಮ ಮನಸ್ಸಿಗೆ ಬಂದಟ್ಟು ಬೇಡ್ರಿ, ತಗೋರಿ. ಆ ಹೊಲ ತೊಗೊಳಕ ಈ ಊರಾಗ ಅನ್ನೋರ್ದಾರ, ಅದು ಕೋಟಿ ಕಿಮ್ಮತ್ತಾಗಲಿ ಅದನ್ನು ತಗೋತಾರ. ಆದ್ರೆ ಆ ಹೊಲ ನಮ್ಮ ಹೊಲದ ಬಾಜುನ ಐತಿ, ಅದಕ್ಕೆ ಆ ಹೊಲ ನಾನು ತಗೋಬೇಕಂತ ಮಾಡಿ. ಓ, ಹಿಂಗೈತೇನ್ರಿ ಐಡಿಯಾ? ಈಗ ನಾಳೆ ಅವ್ರ ಹೊಲ ಜಪ್ತಿ ಮಾಡಿಂದ ಒಂದು 15 ದಿವಸ ಟೈಮ್ ಕೊಡ್ತೀವ್ರಿ ಅವ್ರಿಗೆ. ಆ 15 ದಿವಸನಾಗ ನೀವು ಅವರು ಹೊಂದಾಣಿಕೆಯಾಗಿ ಏನ್ರಿ ಸ್ವಲ್ಪ ಮಾತಾಡ್ಕೊಂಡ್ಬಿಡ್ರಿ, ನೀವು ಖರೀದಿ ಮಾಡ್ಕೊಳಕತ್ರಿ. ನಾ ಹೋಗಿ ಸಡಗ್ನ ಮಾತಾಡಿದ್ನಂದ್ರೆ ಅದು ನಂದು ತಪ್ಪಾಕೈತಿ. ಯಾಕಂದ್ರೆ ನಾವು ಹೊಲದ ಬಾಜು ಹಾಕಿವಿ, ಒಬ್ಬರ ಕಷ್ಟಕ್ಕೊಬ್ಬರು ಆಗ್ಬೇಕಾಕೈತಿ. ಅದಕ್ಕೆ ನೀವೇನಾದ್ರು ಸ್ವಲ್ಪ ಒತ್ತಡ ಹಾಕಿದ್ರೆ ತಿಳ್ಕೊರಿ, ಅವಾಗ ನಾ ಹೋಗಿ ಮಾತಾಡಕ್ಕೆ ನನಗೂ ಅನುಕೂಲ. ಆಯ್ತು ಬಿಡ್ರಿ, ನಾ ಇಷ್ಟೆಲ್ಲ ಕದ್ದಿ ಕಡ್ನಿ ಅಂದ್ರೆ ನನಗೇನು ಫಾಯ್ದೆ ಐತಿ? ಆ ಹೊಲ ಇರೋದು 3 ಎಕರೆ. ಆ ಹೊಲ ಏನಾರ ನನ್ನಂತೆ ಆಯ್ತು ತಿಳ್ಕೊ, 1 ಎಕರೆಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ. ಅಂದ್ರೆ 3 ಲಕ್ಷ ರೂಪಾಯಿ ಆಯ್ತು. ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು? ನಾನ ಮುಂದೆ ನಿಂತು ಇಂಥದ್ದು ಮಾಡಾಕತ್ತೀನಿ ಅಂತ ಅನ್ನೋದು ಬ್ಯಾಂಕಿನವ್ರಿಗೆ ಗೊತ್ತಾತಂದ್ರ ನನ್ನ ನೌಕರಿ ಹೋಗತ್ರಿ ನಾಳೆ. ನಿನಗೆ ನೌಕರಿ ಹೆಚ್ಚಾದ್ರೆ ಬ್ಯಾಂಕ್ದವ್ರು ಹೇಳ್ದಂಗೆ ಮಾಡ. ನಿನಗೆ 3 ಲಕ್ಷ ರೂಪಾಯಿ ಬೇಕಂದ್ರೆ ನಾ ಹೇಳ್ದಂಗೆ ಮಾಡ. ಗೌಡ್ರ, ನೀವಂತೂ ನಾನು ಇಕ್ಕಟ್ಟಿನಾಗ ಸಿಗಿಸ್ಬಿಟ್ರಿ. ನಾ ಏನಂಬೋದು ರಾಮಪ್ಪನ ಹೊಲಕ್ಕೆ ಹೋಗಿ ಬಂದಿಂದ ಮಾತಾಡ್ತೀನಿ ರೀ.
ನಿಮ್ಮ ಬಾಜು ಹೊಲ್ದನವ್ರ ನಾವು ಬ್ಯಾಂಕ್ನವ್ರು ಬಂದು ಭಾಳ ಕಿರಿಕಿರಿ ಇಟ್ಟಾರಿ. ನೀವು ನಮ್ಮ ಬಾಜು ಅಲ್ದಾನವ್ರ, ನಮ್ಮ ಕಷ್ಟ ನಿಮಗೆ ಗೊತ್ತಿರ್ತೈತಿ, ನಿಮ್ಮ ಕಷ್ಟ ನಮಗೆ ಗೊತ್ತಿರ್ತೈತಿ. ಆದ್ರೆ ಬ್ಯಾಂಕ್ದವ್ರ ನಮ್ಮ ಮನೆಯವ್ರ ಸಾಲ ಮಾಡಿರಿ ಅಂದ್ಬೇಕ ತೀರಿಸ್ಬೇಕವ. ಏನ್ ಸಾಲ ತೀರಿಸ್ತೀರಿ? ಹೊಲ್ದಾಗ ಯಾವ ಬೆಳೆನೂ ಕೈಗೆ ಹಾಕ್ಲಿಲ್ರಿ. ನೋಡುವ, ನಿನ್ನ ಗಂಡ ಸಾಲ ಮಾಡೋ ಮುಂದೆ ಬ್ಯಾಂಕ್ದವ್ರು ಹೇಳ್ದಂಗ ಎಲ್ಲಾ ಸಹಿ ಮಾಡಿರ್ತಾನ. ಅವ್ರಿಗೆ ಎಲ್ಲಾ ಕೇಳು ಹಾಕಿರ್ತೈತಿ. ಗೌಡ್ರ, ನೀವೊಂದ್ ಮಾತು ಹೇಳ್ರಲ್ಲ, ಬ್ಯಾಂಕ್ನವ್ರು 1 ವರ್ಷ ಮುಂದೆ ಹಾಕ್ತಾರ. ಹೇಳ್ರಿ ನೀವೊಂದ್ ಮಾತು. ನೋಡುವ, ನಿನಗೆ ಮೊದಲೇ ಹೇಳಿ ಅದು ಬ್ಯಾಂಕ್ ಐತಿ ಅಂತ ಹೇಳಿ. ಅವ್ರ ಕಾಲಾವಧಿ ಮುಗ್ದಿರ್ತೈತಿ, ಅದಕ್ಕೆ ಅವ್ರು ಮನ್ಸಿಗೆ ಬಂದಂಗ ಮಾಡ್ತಾರ. ಗೌಡ್ರ, ನಮ್ಮೊಳಗ ಜಪ್ತಿ ಮಾಡ್ತಾರಂತ್ರಿ. ಜಪ್ತಿ ಮಾಡಬಾರ್ದಂದ್ರ ಸಾಲ ತುಂಬ್ರಿಲ್ಲ. ಸಾಲ ತುಂಬೇಕಂದ್ರ ಕೈಯಾಗ 1 ನಯಾ ಪೈಸೆ ಇಲ್ಲ ರೀ. ನೋಡುವ, ನೀ ಹಿಂಗ ಅಳುದು ಕರಿದು ಮಾಡಿದ್ರ ಯಾರು ಕೇಳುದಿಲ್ಲ. ಈಗೆಲ್ಲ ಜಗತ್ತ ರೊಕ್ಕದ ಮ್ಯಾಗ ಐತಿ. ಗೌಡ್ರ, ಏನಾರ ಮಾಡ್ರಿ. ಗಂಗವ್ವ, ಈಗ ನೀವ ನಮ್ ದೇವ್ರಿದ್ದಂಗ. ಹಂಗೆಲ್ಲ ಮಂದಿ ಅಸಹ್ಯ ಮಾಡಕ್ ಹೋಗ್ಬೇಡ. ನೋಡು, ನಿನಗೆ ರೊಕ್ಕ ಕೊಡ್ತೀನಿ, ನಿಮ್ಮ ಸಾಲ ಎಲ್ಲ ನಾನು ಹರಿತೀನಿ. ಆದ್ರೆ ನಿಮ್ಮ ಸಾಲ ಎಲ್ಲ ನಾನು ಹರಿಬೇಕಂದ್ರೆ ನಿಮ್ಮ ಹೊಲನ ಒಂದು ಮಾಡಿಕೊಡ್ಬೇಕು. ಹಂಗಂದ್ರೆ ಏನ್ರಿ? ಇದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ನೋಡುವ, ಈಗ ಬ್ಯಾಂಕ್ದವ್ರು ಸಾಲ ಕೊಡೋ ಮುಂದೆ ಹೆಂಗೆ ನಿಮ್ಮ ಹೊಲ ಬರ್ಕೊಂಡಿರ್ತಾರ ನೋಡ, ಹಂಗೆ ನಾನು ರೊಕ್ಕ ಕೊಡುವಾಗ ನಿಮ್ಮ ಹೊಲ ಬರ್ಕೋತೀನಿ. ಯಾಕಂದ್ರೆ ನಾಳೆ ನಾ ನಿಮ್ಗೆ ರೊಕ್ಕ ಕೇಳಿದಾಗ ನೀವೆಲ್ಲರ ಮಾತು ಹಾರಿ ಹೊಡೆದ್ರಂದ್ರೆ ನಿಮ್ಮ ಹೊಲ ಖರೀದಿ ಮಾಡ್ಕೊಳಕ ನನಗೆ ಹಾಕಿರ್ತೈತಿ. ಆಜು ಬಾಜು ಹೊಲ್ದನರಾಗಿ ನೀವ ನಮ್ಮಲ್ಲಿ ನಂಬಿಕೆ ಇಡ್ಲಿಕ್ಕಂತಂದ್ರ ಹೆಂಗ್ರಿ? ನಂಬಿಕೆ ಮಾತ ಮುಂದೆ ಉಳಿತವ, ರೊಕ್ಕದ ಮುಂದೆ ಎಲ್ಲ ಕೆಡ್ತಾವ. ಯಾಕಂದ್ರೆ ನಾವು ದಿನ ಹೊತ್ತು ಹೊಂಟ್ರ ಇದನ್ನ ವ್ಯವಹಾರ ಮಾಡ್ತೀವಿ. ಆತ್ರಿ, ನಮ್ಮ ಮನೆಯವ್ರ ಜೋಡಿ ಮಾತಾಡ್ತೀನಿ. ಅವ್ರ ಹೆಂಗಂತಾರ ಹಂಗ. ಆದ್ರೆ ನೀವು ನಮ್ಮನ್ನ ಕೈ ಬಿಡಾಕ್ ಹೋಗ್ಬೇಡ್ರಿ. ಆಯ್ತವ, ಇಬ್ರು ಕೂಡಿ ವಿಚಾರ ಮಾಡ್ರಿ. ವಿಚಾರ ಮಾಡಿ ನನ್ನ ಮುಂದೆ ಬಂದು ಹೇಳ್ರಿ. ನಿನ್ನ ಗಂಡ ಇದಕ್ಕೆ ಒಪ್ಪುದಿಲ್ಲ, ಬ್ಯಾಂಕ್ದವ್ರು ನಿಮ್ಮನ್ನ ಕಾಡುದು ಬಿಡುದಿಲ್ಲ. ರೀ, ಊರಾಗ ಹೋಗಿದ್ದೆ. ಊರಾಗ ಹೋಗಿ ಗೌಡ್ರ ಜೋಡಿನ ಮಾತಾಡ್ದೆ. ಆದ್ರ ಅವ್ರೇನ್ ಹಚ್ಕೊಳಿಲ್ಲ. ಈಗ ಹೆಂಗ್ ಮಾಡುದ? ಹಿಂಗೆ ಬ್ಯಾಂಕ್ನವ್ರು ಬಂದಿದ್ರು ಹಿಂಗೆ ಜಪ್ತಿ ಮಾಡ್ತೀನಿ ತನಬೇಕಿಲ್ಲ. ಅದ ಹೇಳಿನ್ರಿ, ರೊಕ್ಕದ ಯಾವಾರ ಆಕೈತಿ, ಭಾಳ ಹುಷಾರಿರ್ಬೇಕಂತ ಹೇಳಿದ್ರು. ಹುಷಾರಿರ್ಬೇಕಂದ್ರೆ ಏನು ಹುಷಾರದಾಕೈತೆ? ಕಷ್ಟ ಕಾಲಕ್ಕೆ ಹೊಲದ ಮ್ಯಾಗ ರೊಕ್ಕ ತಕ್ಕೊಂಡಿದ್ವಿ. ಈಗ ಸಾಲ ಬಡ್ಡಿ ಅನ್ಕೋತ 5 ಲಕ್ಷದ ಮ್ಯಾಗ ಮಾಡಿಟ್ಟಾರ ಬ್ಯಾಂಕ್ನವ್ರು. ರಾಜಗೌಡ್ರಿಗೆ ಒಂದು ಮಾತು ಹೇಳಿದ್ರೆ ಅವರ ಏನ್ರ ಸ್ವಲ್ಪ ಶಾಣೆ ಮಂದಿಲ್ಲ. ಏನು ಮಾತಾಡೋದು? ಹಾ, ಇನ್ನೊಂದ್ ಮಾತು, ಅವ್ರು ರೊಕ್ಕ ಕೊಡ್ತಾರಂತ, ಆದ್ರ ಹೊಲ ನೊಂದ್ ಮಾಡ್ಕೊಡ್ಬೇಕಂತ. ಮತ್ತು ಹೊಲ ಉಳಿಬೇಕಂದ್ರೆ ಏನ್ರ ಒಂದು ಮಾಡಬೇಕಲ್ಲ. ಅವ್ರು ಇಂಥದ್ರಾಗ ಬ್ಯಾಂಕ್ನಾಗ ಅಲ್ಲಿ ಇಲ್ಲಿ ರೊಕ್ಕದವ್ರದ ಭಾಳ ಶಾಣೆ ಮಂದಿ. ಅವ್ರು ಹೇಳ್ದಂಗೆ ಕೇಳೋಣ ಈಗ. ಯಾಕಂದ್ರೆ ಬ್ಯಾಂಕಿನ ಕಿರಿಕಿರಿ ದೂರ ಆಕೈತ್ಲ. ಮಾತೇನ್ರ ಅಂದ್ರೆ ಅಣ್ಣ? ಹ್ಞೂ, ನೀವಿಬ್ರು ಗಂಡ ಐತಿ ಮಾತಾಡ್ಕೊಂಡು ಹೇಳ್ರಿ, ರೊಕ್ಕ ಕೊಡ್ತೀನಿ ಅಂತ ಹೇಳ್ಯಾರ. ಹಂಗಂದ್ರ ನೈಟ್ ಭೇಟಿಯಾಕಿನ ಊರಾಗ ಹೋಗಿ ಗೌಡ್ರಿಗೆ ಏನಾರ ಬ್ಯಾಂಕ್ನವ್ರು ಜಪ್ತಿ ಮಾಡಕ್ಕೆ ಬಂದ್ರೆ ಹಾದಿ ಹೊಲ, ಕಿಮ್ಮತ್ತಿನ ಹೊಲ, ಹಿರಿಯಾರ ಹೊಲ ಇದನ್ನ ಏನಾರ ಕಳ್ಕೊಂಡೇವು ಅಂದ್ರೆ ಮರ್ಯಾದೆ ಊರಾಗ ಮಂದಿ ಏನು ಮಾತಾಡ್ಲಾಕಿಲ್ಲ. ಇವಂಗೆ ಹಿರಿಯರ ಆಸ್ತಿ ಉಳಿಸೋದಾಗಲಿಲ್ಲ ಮಾತಾಡಿದ್ರಂದ್ರೆ ಇಬ್ಬರು ಇದ್ದು ಸತ್ತಂಗೆ ಹಾಕದ. ಗೌಡ್ರ ಜೊತೆ ಮಾತಾಡಿದ್ನಂದ್ರೆ ಅವರ ಏನ್ರ ಒಂದು ತಲೆ ಓಡಿಸ್ತಾರೆ. ಮೊದಲು ಏನರ ಮಾಡಿ ಇದಕ್ಕೆ ಆಸ್ತಿ ಕಾಯ್ಕೊಳ್ಳು. ಮರ್ತ್ ಕುಂದ್ರಾಕ್ ಹೋಗ್ಬೇಡ್ರಿ. ತಿಂಗ್ಳಾಟ ಟೈಮ್ ಐತಂತ ಅಂದಾರ, ಹೋಗಿ ಮಾತಾಡ್ರಿ. ನಾ ಮಾತಾಡ್ಕೊಂಡು ಬರ್ತೀನಿ ಮನ್ಯಾಗಿರು. ಹಾ. ದನಗಳು ನೀರು ಕೊಡು ಸರ್. ಹಾ. ಏನಾತು ಹೋಗಿದ್ದು? ಮತ್ತ ರಾಮೇ ಏನಂದ? ಏನಂತಾನ್ರಿ? ಸಾಲ ಇಷ್ಟ ಆಗಿದ್ದು ಇಷ್ಟ ಆಗೈತಿ ನೋಡಪ್ಪ ತಿಳನ ಕೈಕಾಲು ಬಿಡಾಕ್ ಬರ್ತಾನ್ರಿ. ಅವ್ನು ಏನು ಹೇಳ್ಬೇಕು ನನಗ ಒಂದು ತಿಳಿಯಾವತ್ತಿಲ್ಲ. ಅವ ಮೊದ್ಲ ಬಡು ಮನುಷ್ಯ, ಅವ್ನ ಕೈಕಾಲು ಬೀಳ್ದು ಬಿಟ್ರೆ ಮತ್ತೆ ಬೇರೆ ಏನೂ ಗೊತ್ತಿಲ್ಲ. ಅವ ಹೆಂಗೆ ಕೈಕಾಲು ಬೀಳ್ತಾ ನೋಡ, ಅವ್ನು ಹಂಗೆ ಅಂಜಿಕೆ ಹಾಕೋತ ಬಾ. ನೀವೇನ್ರಿಪ್ಪ ಬ್ಯಾಂಕಿನ ರೂಲ್ಸ್ ಬಿಟ್ಟು ಬೇರೆನ ಮಾತಾಡಕತ್ತಿರಲ್ಲ? ಹಂಗೆ ರೂಲ್ಸ್ ಇರುದಿಲ್ರಿ ನಮ್ಮ ಕಡೆ, ಹಂಗೆಲ್ಲ ಮಾಡಕ್ ಬರಂಗಿಲ್ರಿ. ನಮ್ಮ ಹೊಲದ ಬಾಜುಕ ಅವ್ನ ಹೊಲ ಐತಿ. 1 ಎಕರೆಗೆ 1 ಲಕ್ಷದಂಗೆ 3 ಎಕರೆಗೆ 3 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ಯಾವ ಬ್ಯಾಂಕ್ದವ್ರು ಕೊಡ್ತಾರೋ ನಿನಗೆ? ನಾ ಈಗ ನಿಮ್ಮ ಮಾತು ಕೇಳಿ ಅವನಿಗೆ ಒತ್ತಡ ಹಾಕಿನಿ ಅಂದ್ರೆ ನಾಳೆ ಅವ್ನ ಜೀವಕ್ಕೆ ಏನ್ರಿ ಮಾಡ್ಕೊಂಡಂದ್ರ ನನ್ನ ಮ್ಯಾಗ ಬರ್ತೈತ್ರಿ. ಅವ ಜೀವಕ್ಕೆ ಏನು ಮಾಡ್ಕೊಳಾರ್ದಂಥ ಮನುಷ್ಯ. ಅವ ಮರ್ಯಾದೆಗೆ ಭಾಳ ಅನಿಸ್ತಾನ. ಅವ ಹೆಂಗೆ ಮರ್ಯಾದೆಗೆ ಅನಿಸ್ತಾನ ನೋಡ,
ಹಂಗೆ ನೀವು ಹಂಗೆ ಅಂಜಿಕೆ ಹಾಕ್ಬೇಕು. ಆಯ್ತು ರೀ, ನಿಮ್ಮ ಮಾತು ಕೇಳಿ ಅವ್ನಿಗೆ ಹಂಚಿಕೆ ಹಾಕ್ತೀನಿ. ಹೊಲನೂ ನೀವು ಖರೀದಿ ಮಾಡ್ಕೋತೀರಿ, ಮಾಡ್ಕೊಂಡ ಮೇಲೆ ನನಗೆ 3 ಲಕ್ಷ ಕೊಡ್ತೀರಿ ಅನ್ನೋದು ಏನು ಗ್ಯಾರಂಟಿ ರೀ? ನೀ ನನ್ನ ಜೊತೆ ಭಾಳ ವ್ಯವಹಾರ ಮಾಡಿಲ್ಲ. ಮೊದಲ ಅವ್ನ ಹೊಲ ಭಾಳ ಕಿಮ್ಮತ್ತಿಂದ ಐತಿ. ಆ ಹೊಲ ನಾ ಏನಾರು ತೊಗೊಂಡೆ ಅಂದ್ರೆ ನನಗೂ ಲಾಭ ಐತಿ, ನಿನಗೂ ಲಾಭ ಐತಿ. 3 ಲಕ್ಷ ರೂಪಾಯಿ ವಿಚಾರ ನೀ ಏನು ಮಾಡಬೇಡ, ಮೊದಲು ನನ್ನ ಕೆಲಸ ಮಾಡಿಕೊಡು. ನಿಮ್ಮ ಮಾತು ನಂಬಿ ಒಬ್ಬ ಬಡ ಮನುಷ್ಯನ ಗೋನು ಮುರಿಯಾಕತ್ತೀನಿ. ನಿಮ್ಮ ಮಾತಿನ ಮೇಲೆ ನಿಮಗೂ ನಿಗಾ ಇರಲಿ, ನನ್ನ ಮಾತಿಗೆ ನನಗೂ ನಿಗಾ ಇರಲಿ. ಗೌಡ್ರ ನಮಸ್ಕಾರ. ಬ್ಯಾಂಕ್ನವ್ರು ಬಂದು ಹಿಂಗೆ ಕಿರಿಕಿರಿ ಹಚ್ಚಕತ್ತಾರೆ. ಅದ ದಂಧೋ ಆಗಲು ಊರಾಗ ಬಂದಿದ್ಲು ಹೇಳ್ಯಾಳ. ಬ್ಯಾಂಕಿನ ವ್ಯವಹಾರ ಅಂದ್ರೆ ಭಾಳ ಬಿರುಸಾಕಿತ್ತು. ನೀವಿಬ್ರು ಗಂಡ ಅಂತ ಏನು ವಿಚಾರ ಮಾಡಿದ್ರಿ? ಬ್ಯಾಂಕಿನ ವ್ಯವಹಾರದಾಗ, ರೊಕ್ಕದ ವ್ಯವಹಾರದಾಗ ನಾವು ನಿಮ್ಮಟ್ಟು ಶಾನೆ ಅದೇವೇನ್ರಿ? ಎಲ್ಲ ನೀವೇ ತಿಳಿದವ್ರದ್ರಿ. ಅದು ತಿಂಗಳು 70 ಅವರು ಟೈಮ್ ಕೊಟ್ಟಾರ. ಆ ಟೈಮ್ ನಾವು ಸಾಲ ತೀರ್ಸ್ಬೇಕತ್ತ. ಏನು ಮಾಡ್ತೀರಿ ನಿಮಗೆ ಬಿಟ್ಟಿದ್ದು ನೋಡ್ರಿ. ನಾ ರೊಕ್ಕ ಕೊಡಕ್ಕೆ ತಯಾರದೀನಿ, ಆದ್ರೆ ನನಗೂ ಏನಾರು ಸಾಕ್ಷಿ ಬೇಕಲ್ಲ. ಅದಕ್ಕೆ ಹೊಲ ನೋಂದು ಮಾಡಿ ಕೊಟ್ರೆ ರೊಕ್ಕ ಕೊಡ್ತೀನಿ. ಊರ ಮಂದಿನ ನಿಮ್ಮ ಹೆಸರೇಳಿ ಜೀವನ ಮಾಡ್ತೈತಿ ಅಂತಂದ್ರೆ ನಿಮ್ಮ ಮಾತು ಕೇಳಿಕ ಹೆಂಗ್ರಿ? ಏನು ಮಾಡ್ತೀರಿ ಮಾಡ್ರಿ. ನಿಮ್ಮ ಮಾತು ಕೇಳಿಕಂದ್ರೆ ನಾಳೆ ಏನಾರ ಬ್ಯಾಂಕ್ನವ್ರು ಬಂದು ಜಪ್ತಿ ಮಾಡಿದ್ರಂದ್ರೆ ಸುಮ್ಮನೆ ಮರ್ಯಾದೆ ಇದ್ದಾಗ ನೀವೇನು ಹೇಳ್ತೀರಿ ಅದನ್ನ ಮಾಡಿಕೊಡ್ತೀನಿ. ಒಟ್ಟು ಬ್ಯಾಂಕಿಂದ ಅದು ಕುಲ ಮಾಡಿ ಕೊಟ್ಬಿಡ್ರಿ ನಮಗೆ. ಆಯ್ತು, ಸಂಜೆ ಮುಂದೆಲ್ಲ ಕಾಗದ ಪತ್ರ ಸಜ್ಜು ಮಾಡ್ತೀನಿ. ಅದು ಗಂಡ ಹೆಂಡತಿ ಇಬ್ರು ಕೂಡಿ ಬಂದು ಎಲ್ಲೆಲ್ಲಿ ಸಹಿ ಮಾಡೋದೈತಿ ಅಲ್ಲಿ ಸಹಿ ಮಾಡಿಬಿಡ್ರಿ. ನೀವು ಅಂದಂಗಾಗಲಿ, ಆದ್ರೆ ಬ್ಯಾಂಕಿಂದ ಕುಲ ಮಾಡಿ ಕೊಡ್ತಿರ್ಲಿಲ್ಲ. ಅದ್ರ ಕಾಳಜಿ ಬಿಡು. ನಿಮ್ಮಂಥವ್ರಿಗೆ ಆಸರ ಆಗಲಾರ್ದು ಮತ್ತಾರಿಗೆ ಆಸರ ಆಗಲಿ. ಏನು ಮಾಡ್ತೀರಿ ಮಾಡ್ರಿ. 1.5 ಲಕ್ಷಕ್ಕೆ 5 ಲಕ್ಷ ರೂಪಾಯಿ ಬಡ್ಡಿ ಸಾಲ ಆಗೈತತ್ತ. ಅದನ್ನ ಕುಲ್ಲ ಮಾಡಿ ಕೊಟ್ಬಿಡ್ರಿ. ಸಂಜೆ ಮುಂದೆ ಈಕಿನ ಕರ್ಕೊಂಬರ್ತೀನಿ. ನೀವು ಅಂದಂಗೆ ಎಲ್ಲಿ ಹೇಳ್ತೀರ ಅಲ್ಲಿ ಸಹಿ ಮಾಡ್ತೀನಿ. ನಮ್ಮ ಮಾತು ಎಲ್ಲಿ ಹೇಳಲ್ಲ ನೋಡ್ರಿ ರೊಕ್ಕದ ವ್ಯವಸ್ಥೆ. ಆಯ್ತು ಬರ್ಲ್ರಿ. ಏನಾತ್ರಿ ಊರಾಗ ಹೋಗಿದ್ದ? ಗಪ್ಪ ಕುಂತ್ರಲ್ಲ. ಗೌಡ್ರು ಯಾಕೋ ಭಾಳ ಹಚ್ಚೋಳಾರ ಮಾತಾಡಿದ್ರ. ಹೊಲ ನೋಂದು ಮಾಡಿ ಕೊಡ್ಬೇಕಂತ. ನೋಂದು ಅಂದ್ರೆ ನಾ ಏನಾರ ಕಾಗದ ಪತ್ರ ಅದು ಇದು ಆಧಾರ ಬೇಡ್ತಾರ ನಾ ಮಾಡಿದ್ರ ಅವ್ರು ಹೇಳಿದ ಹೊತ್ತಿ ನಾವು ರೊಕ್ಕ ಕೊಡ್ಲಿಕ್ಕಂದ್ರ ಈ ಹೊಲ ತಮ್ಮಂತೆ ಆಕೈತತ್ತ. ಏನು ಮಾಡ್ಬೇಕು ಅನ್ನೋದು ತಿಳಿವಲ್ದು ರೀ. ಮೊದಲ ಬ್ಯಾಂಕಿನ ಕಿರಿಕಿರಿ ದೂರ ಮಾಡ್ಕೊಡ್ರಿ. ಆಜು ಬಾಜು ಹೊಲ ಹಾಕರಲ್ಲ, ಕೈ ಕಾಲು ಇಡೋಣಂತ. ಗೌಡ್ರು ಹೇಳಿದಂಗೆ ಏನಾರ ನಾವು ನೋಂದು ಮಾಡಿ ಕೊಟ್ಟು ಅಂದ್ರ ಹಗ್ಗ ಕೊಟ್ಟ ಕೈ ಕಟ್ಸೋದಂಗ ಆಕೈತಿ. ನಾಳೆ ಹೇಳಿದ ಹೊತ್ತಿಗೆ ನಾವು ತೀರ್ಸ್ಲಿಕ್ಕಂದ್ರ ನೋಡಪ್ಪ ಇಲ್ಲಿ ಸಹಿ ಮಾಡಿ ಹಿಂಗೆ ಕಾಗದ ಪತ್ರದ ಅಂತೇಳಿ ಗೌಡ್ರು ದಬ್ಬಾಳಿಕೆ ಮಾಡಕ್ ಬಂದ್ರ ನಾವಿಬ್ರು ತುಟಿ ಪಿಟಿ ಕಲ್ಲಂಗೆ ಕುಂದ್ರಬೇಕಾಕೈತಿ. ಇಲ್ಲ ಭಾಳ ವಜ್ಜ ಐತೆ. ಈ ಬ್ಯಾಂಕ್ನವ್ರ ಹಿಂಗ್ಯಾಕೆ ಮಾಡಾಕತ್ರ? ಹೊಲ ಬೆಳೆದಿಲ್ಲ, ಬೋರ್ ಹಾಕಿ ಸಾಲ ಆಗೈತಿ, ತಿಳ್ಕೊಂಡು ಬಿಡಬಾರ್ದ ರೀ. ಅದೆಲ್ಲ ಬ್ಯಾಂಕಿನ ವ್ಯವಹಾರ. ಈಗ ಮಾತಾಡ್ಕೋ ಕುಂತ್ರ ಏನು ಬರಂಗಿಲ್ಲ. ಅಂದ್ರ ಗೌಡ್ರ ಮ್ಯಾಗ ವಿಶ್ವಾಸ ಇಟ್ಟು ನೋಂದ್ ಮಾಡಿ ಕೊಡೋಣಂದೆ. ಅವ್ರನ್ನ ಬಿಟ್ರ ಮತ್ ಯಾರ ರೊಕ್ಕ ಕೊಡ್ತಾರ ನಮಗ? ಆಯ್ತಾ, ಗೌಡ್ರ ತೆಗ್ ರೊಕ್ಕ ಇಸ್ಕೊಂಡು ಬ್ಯಾಂಕಿಂದೆಲ್ಲ ಜಲ ಜಲ ಅನಿಸಿ ಗೌಡ್ರಿಗೆ ಬಡ್ಡಿ ತುಂಬ್ಕೊ ತಗೋನು. ಹಂಗ ಹೊಲ ಬೆಳಿತಂದ್ರ ಏನಾರ ಮಾಡಿ ಗೌಡ್ರ ಸಾಲ ಇಟ್ಟಿಟ್ಟು ಸರ್ಸು ತಗೋನು. ಬಾ, ನೀ ಏಟ್ ಮಾತಾಡಕತ್ತೀನಿ, ನಾ ಏಟ್ ಮಾತಾಡ್ತೀನಿ. ಊರಾಗ ಮಾತಾಡ್ಕೊಂಡು ಬರೋಣ. ಈಗ ನಮ್ಗ ಕುತ್ತಿಗೆ ಬಂದೈತಿ ಅಂತಂದ್ರ ಯಪ್ಪ ಏನ ಅನ್ಕೊಂತ ಹೋಗಬೇಕ. ಬಾ, ಮಾತಾಡ್ಕೊಂಡು ಬರೋಣ. ರಾಮು, ಇಲ್ಲಿ ನೀನು ನೀನು ಹೆಂಡತಿ 2 ಸಹಿ ಮಾಡ್ರಿ, ರೊಕ್ಕ ಕೊಡ್ತೀನಿ. ಅವ್ರು ಎಲ್ಲಿ ಹೇಳ್ತಾರಲ್ಲ ಸಹಿ ಮಾಡಿ. ಗಂಗವ್ವ, ನೀವೊಂದೆರಡು ಸಹಿ ಮಾಡ್ತೀಯ? ಬರ್ತಾ ಮುಗಿತ್ ನೋಡ್ರಿ ಅಮ್ಮಣ್ಣ. ಇದು ಬ್ಯಾಂಕಿನ ರೊಕ್ಕ ನಾನ ಕಟ್ಲ ನಿಮ್ ಕೈಯಾಗ ರೊಕ್ಕ ಕೊಡ್ಲ? ನಮಗೇನು ಗೊತ್ತಾಕೈತ್ರಿ ಎಷ್ಟು ಹೆಂಗ ಅಂತೇಳಿ. ಅದು ಕೊಟ್ಟಾರ, ನಿಮ್ಮ ಕೈ ಕೊಡ್ತೇವೆ. ನೀವೆಲ್ಲ ಮುಟ್ಟಿಸ್ಬಿಡ್ರಿ ನಮ್ಗೆ ಸಾಕು. ಒಟ್ಟು ನಮಗೆ ನಿಮ್ಗೆ ಅಷ್ಟೇ ಇರಲ್ರಿ, ಬ್ಯಾಂಕಿನ ತಲಕ್ ನಮ್ಗೆ ಹಾಕ್ಬೇಡ್ರಿ. ಆಯ್ತಾಳ, ನಾ ಬ್ಯಾಂಕಿನ ಕುಲ ಮಾಡ್ತೀನಿ. ಇದು ರಾಮಣ್ಣ, ಇದು 3 ವರ್ಷ ಇರ್ತೈತಿ. ಅಟ್ರಾಗ ನಾನು ರೊಕ್ಕ ಎಲ್ಲ ಕುಲ್ಲ ಮಾಡ್ರಿ. ಆಯ್ತು ರೀ, ಬರೋಣ್ರಿ. ಹಾಂ.
ರೊಕ್ಕ ಎಷ್ಟು ಬಂದು ಬಡ್ಡಿ ತುಂಬ್ಕೊಂಡು ಹೋಗ್ಬೇಕಿಲ್ಲ. ನನ್ನ ಕೆಲಸ ನೀ ಮಾಡಿಕೊಟ್ಟು ನಿನ್ನ ಕೆಲಸ ನಾ ಮಾಡತ್ತೀನಿ. ತಗೋ ಅದ್ರಾಗ 3 ಲಕ್ಷ ರೂಪಾಯಿ ಅದಾವ. ಏನ್ರಿ ಗೌಡ್ರ, ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿನ ಹೊಡ್ಕೊಂಡ್ರಿ, ಬರೀ 3 ಲಕ್ಷ ಕೊಡ್ತೀರಿ? ಬರೀ ಈಗ ನೊಂದು ಮಾಡ್ಕೊಂಡಿನಿ, ಖರೀದಿ ಏನ ಮಾಡ್ಕೊಂಡಿಲ್ಲ. ಕರಿ ಆದ್ಮ್ಯಾಗ ಬಾ ಮತ್ತವ ಮುಂದೆ ನೋಡೋಣ. ಅಂತೂ ರಾಮಪ್ಪನ ಬಾಯಾಗೂ ಮಣ್ಣು ಹೋಗುದ್ರಿ, ಬ್ಯಾಂಕಿನವ್ರ ಬಾಯಾಗೂ ಮಣ್ಣು ಹೋಗುದ್ರೆ. ಬ್ಯಾಂಕ್ದವ್ರ ಬಾಯಾಗ ನಾವ್ಯಾಕೆ ಮಣ್ಣುಗಿನೋ? ರಾಮಣ್ಣನ ಬಡ್ಡಿ ಸಾಲ ಎಲ್ಲ ತೀರ್ಸೈತಿಲ್ಲ, ಮುಗಿತ್ ನೀನು ಅವರ ಕೈ ತಕೊಂಡ್ಬಿಡ್ರಿ. ಆಯ್ತಲ್ರಿ, ಬ್ಯಾಂಕ್ನವ್ರಿಗೆ ಸಂಶಯ ಬರ್ಲಾರ್ದಂಗ, ರಾಮಪ್ಪಗೂ ಸಂಶಯ ಬರ್ಲಾರ್ದಂಗ ಆ ಬ್ಯಾಂಕ್ನವ್ರು ಕೊಟ್ಟಿದ್ದು ಒಂದು ನೋಟಿಸ್ ಕೊಡ್ರಿ, ಕೊಟ್ಟು ಬರ್ತೀನಿ, ಅವ್ನು ಸಮಾಧಾನ ಹಾಕನ. ಹೌದಾ? ಇದು ಸಂಜೆ ಮುಂದೆ ಭೇಟಿಯಾಗ, ಯಾಕಂದ್ರೆ ಸ್ವಲ್ಪ ಲೈಟಾಗಿ ಏನ್ರ ಪಾರ್ಟಿ ಮಾಡೋಣ. ಆಯ್ತಲ್ರಿ, ಸಂಜೆ ಮುಂದೆ ಬರ್ತೀನತ್ತ. ಹೊಲ ಖರೀದಿ ಮಾಡ್ಕೊಂಡಿಂದ ಮರಿಬೇಡ, ಸ್ವಲ್ಪ ಏನು ಸ್ವಲ್ಪ ಬ್ಯಾಚ್ ಮನ ಆಯ್ತ್ರಿ. ಹಾಂ ಬರಲ್ರಿ? ಏನ್ ಮಾಡಕತ್ತಿಪ್ಪ ರಾಮಣ್ಣ? ನಿಮ್ಮ ಸಾಲ ಗೌಡ್ರ ಒಟ್ಟು ತೀರ್ಸಿದ್ರು ನೋಡ, ಇನ್ನು ಗೌಡ್ರಿಗೆ ನಿಮಗೆ ಬಿತ್ತ ಹೆಂಗ್ ಕಡಕಕ್ಕಿರಿ ಆಗ್ರಿ. ಬರ್ರಿ, ಅದ ಗೌಡ್ರ ರೀತಿ ಮಾತಾಡಿದೇವಿ, ನಮಗೂ ತಲೆ ಹೊಳಿಲಿಲ್ಲ. ಅದ ಗೌಡ್ರಿ ಏನ ಮಾತಾಡಿ ಹೊಲ ನೋಂದಾಕಿ ಕೊಡಪ್ಪ, ರೊಕ್ಕ ಕೊಡ್ತಂದ್ರ ಮುಟ್ಸಿದ್ರಂದಾಗ ಆದ್ರಿ ನಿಮ್ ಸಾಲ. ಅಲ್ಲೋ ರಾಮಣ್ಣ, ನಿನ್ ಹುಚ್ಚ ಅನ್ಬೇಕ ಶಾನೆ ಅನ್ಬೇಕ? ಅಲ್ಲ ಹೊಲ ನೋಂದಾಕಿ ಕೊಡುದ? ಮತ್ತೇನ್ ಮಾಡುದ್ರಿ, ತಿಂಗಳದಾಗ ಸಾಲ ತುಂಬ್ಲಿಕ್ಕಂದ್ರ ಬ್ಯಾಂಕ್ನವ್ರು ಬಂದು ಜಪ್ತಿ ಮಾಡ್ತಾರ ನೀವಂದ್ರಿ. ಮತ್ ನಮ್ಗ ಆಸರ ಆದವ್ರ ಗೌಡ್ರು, ಏನ್ ಅವ್ರ ಹೊರಗಿನ ಏನು ಬಾಜು ಹೊಲ್ದವ್ರದಾರ್ರಿ. ಮತ್ತ ಆಸರಕ್ಕೆ ಏನೋ ಒಂದು ಬೇಡ್ಯಾರ ಕೊಟ್ಟಿವಿ. ಈಗ 5 ಲಕ್ಷ ಇಟ್ಲಿ ನಮ್ಗೆಲ್ ರೊಕ್ಕ ಸಜ್ಜು ಮಾಡ್ಬೇಕದ್ರಿ? ಏನ್ರ ಆಗಲ್ಯಾಕ್ರಿಪ್ಪ, ಬ್ಯಾಂಕಿನ ಸಾಲ ಜಳ ಜಳ ಅಂತಲ್ಲ, ಅಷ್ಟು ಸಾಕು ನಮಗ. ಎಲ್ಲಿ 1.5 ಲಕ್ಷ, ಎಲ್ಲಿ 5 ಲಕ್ಷ ಸಾಲ ಮಾಡಿ ರಗಡ ಹದ್ಕೊಂಡಿವಿ. ಅಂತೂ ಗೌಡ್ರು ನಮ್ ಸಾಲ ಮುಟ್ಸಿದ್ರ ಅನ್ನಂಗ ಆತ್ರಿ. ಇನ್ ಮುಂದ ಬ್ಯಾಂಕಿಗೆ ನಮ್ಗೆ ಏನು ಕಿರಿಕಿರಿ ಇಲ್ರಿ? ಬ್ಯಾಂಕಿಗೆ ನಿಮ್ಗೆ ಕಿರಿಕಿರಿ ಏನಿಲ್ವಾ, ಆದ್ರೆ ಇನ್ನು ಗೌಡ್ರಿಗೆ ನಿಮ್ಗೆ ಕಿರಿಕಿರಿ ಹತ್ತಬಹುದು. ಎಂಥ ಮನುಷ್ಯಾಗ ಎಂಥದ್ದು ಮಾತಾಡ್ತೀವೋ ಮರೆ. ಕಷ್ಟ ಕಾಲಕ್ಕೆ ನಮ್ಗೆ ಗೌಡ್ರ ಆದ್ರ ನೀವೇನು ಆಗ್ಲಿಲ್ಲ. ಗೌಡ್ರ ಹೆಂಗತ್ ನಮ್ಗೆ ಗೊತ್ತೈತಳ. ಬಡಬಗ್ರಂದ್ರೆ ಉಪಕಾರ ಹಿಡೀಲಿ ನೀವು, ಕನಿಕಾರ ಅನ್ನೋದಿಲ್ಲ ಬ್ಯಾಂಕ್ನವ್ರಿಗೆ. ಮೆತ್ತಪಟ್ಟ ನಮಗೆ ಸಾಲ ಕಟ್ಟಂದ್ರಿ. ನಾ ಹೇಳಿದ ಮಾತು ನಿನಗೆ ಈಗ ತಿಳಿದಿಲ್ಲ. ರಾಮಣ್ಣ ಬಾಯ್ಲೆ, ನಿಮ್ಮ ಸಾಲ ಮುಟ್ಟಿದೆ ತಂದು ನಿನಗೆ ನೋಟಿಸ್ ಕೊಡ್ತೀನಿ ಬಾಯ್. ಹೆಂಗ್ರಿ ಯಾಕಾಗಲ್ಲ, ಯಾಕೆ ಸಾಲ ಒಂದು ತೀರ್ತಲ್ರಿ, ಅಷ್ಟು ಸಾಕು. ಏನು ಮಾಡ್ಬೇಕಪ್ಪ ಅಂತ ನನಗೆ ನನ್ನ ಹೆಂಡತಿಗೆ ತಲೆನೂ ಹೊಳಿಲಿಲ್ಲ. ಅಂಥ ಹೊತ್ತಿನಾಗ ಗೌಡ್ರು ಕಾಗದ ಪತ್ರ ಸಹಿ ಮಾಡ್ಸ್ಕೊಂಡು ಬ್ಯಾಂಕಿನ ಸಾಲ ಎಲ್ಲ ಗೌಡ್ರು ತೀರ್ಸಿದ್ರು. ಅವ್ರಿಗೆ ಏನರ ಅಪ್ಪ ಅನ್ಕೋತ ವರ್ಷ ಬಡ್ಡಿ ಕಟ್ಕೊತ ಹೋಗ್ಯವ್ರಿ. ನಾ ಈಗೇನು ಹೇಳಿಕಂದ್ರೆ ಮುಂದೆ ಗಂಡ ಹೆಂಡತಿ ಭಾಳ ಹೈರಾಣಕ್ಕಾರ. ಸುಮ್ ನಾ ಒಂದು ಮಾತು ಹೇಳುದು ಚಲೋ. ಈಗ ರಾಮಣ್ಣ, ಏನು ಸಾಬ್ರ ಬಡ್ಡಿ ಕೊಡ್ತೀನಿ ಅಂತ ಅನ್ನಕತ್ತಿಯಲ್ಲ, 3 ವರ್ಷದಾಗ ಬಡ್ಡಿ ಗಂಟ ಎಲ್ಲ ತೀರಿಸ್ಬಿಡು. ಯಾಕ್ರಿ? ನೀನು ಹೊಲ ನೊಂದು ಮಾಡಿ ಕೊಟ್ಟಿ, 3 ವರ್ಷದಾಗ ಬಡ್ಡಿ ಗಂಟ ತೀರಿಸ್ಲಿಕ್ಕಂದ್ರ ಈ ಹೊಲ ಅವ್ರ ಹೆಸರಲ್ಲೇ ಆಗತ್ತ. ತೀರಿಸ್ತೀನಿ ನೋಡ್ರಿ. ಏನೋ 1 ವರ್ಷ ಹಚ್ಕಮ್ಮಾದ್ರು ನಮ್ಮ ಗೌಡ್ರಣ್ಣ ಅಂತವ್ರಲ್ಲ, ನಡೀತದ್ರಿ. ಗೌಡ್ರೇನೋ ಅಂತವ್ರಲ್ಲ, ಅದು ಗೊತ್ತ. ಆದ್ರೆ ನೀ ಸಹಿ ಮಾಡಿ ಕೊಟ್ಟಿಲ್ಲ ಕಾಗದ ಪತ್ರ, ಅದು ಯಾರ ಮಾತು ಕೇಳಂಗಿಲ್ಲ. ಇನ್ನ 3 ವರ್ಷ ಅಲ್ರಿ, ಹೊತ್ತು ಹೆಂಗೆ ಬರ್ತದೆ ಯಾರು ಗೊತ್ತ. ಅಷ್ಟು ತಕ ಸಾಲ ತೀರಿಸ್ತೇವ್ರಿ. ನೋಡಪ್ಪ, ಹೇಳುದಷ್ಟು ಹೇಳಿನೇ, ಇನ್ನು ನಿನಗೆ ಬಿಟ್ಟಿದ್ದು. ಎಲ್ಲ ಮುಗಿತಲ್ರಿ ಹಂಗ? ಎಲ್ಲ ಮುಗಿತು. ಹೋ ಬರ್ರಿ ಬಾ, ನಾ 3 ವರ್ಷ ಗೌಡ್ರಿಗೆ ಏನ್ರ ಹೇಳ್ಕೊಳ.
ನಿಮ್ ಮದ್ವಿ ಬಾಳ್ ಚಲೋ ಆತ್ ನೋಡ್ರಿ. ಇಡೀ ಊರ್ ಕೂರ ನಿಮ್ ಮದ್ವಿ ನೆನಸ್ತ. ಏನು ಮದುವೆ ಖರ್ಚ, ಏನು ಮದುವೆ ಊಟ, ನಮ್ಮಂಥವ್ರಿಗೆಲ್ಲ ಎಲ್ಲಿ ಮಾಡೋದಕ್ಕಾದ್ರಿ. ಭಾಳ ಖುಷಿ ಆಯ್ತ್ರಿ. ಮತ್ ಮಂದಿನೂ ಭಾಳ ಕುಡಿತ್ ನೋಡ್ರಿ. ಮದ್ವಿಗ್ ಬಂದಿದ್ರಲ್ಲ, ಹೌದ್ರಿ. ಖುಷಿ ಆಯ್ತು. ನೀವ್ ಊರಾಗ ಎಲ್ಲಿರ್ತೀರ? ನಾ ನೋಡೇ ಇಲ್ಲಲ್ಲ. ನಾವು ಊರಾಗ ಇರಂಗಿಲ್ರಿ. ತೋಟ ಐತ್ರಿ, ನಿಮ್ ತೋಟದ ಬಾಜುನ ರೀ ನಮ್ದು ತೋಟ. ಬೇಕಾದ್ರೆ ಗೌಡ್ರಿ ಕೇಳ್ರಿ, ಹೇಳ್ತಾರ. ರಾಮಣ್ಣ ಅಂತ ಹೇಳ್ರಿ, ಗೊತ್ತಾಕೈತಿ ಅವ್ರಿಗೆ. ಇರ್ಲಿ ತಗೋ. ಗದ್ದಲ್ದಾಗ ನಾನು ಯಾರನ್ನ ನೋಡಕ್ಕಾಗಿಲ್ಲ. ಬಂದ್ರ ಮನಿ ಕಡೆ ಬಂದ್ ಹೋಗ್ರಿ. ಇಷ್ಟ ಹಚ್ಚೋಂಗ್ ಮಾತಾಡತಾರ ನಾವ್ ಅನ್ಕೊಂಡಿಲ್ ತಗೋರಿ. ನಿಮ್ಮಿಂದ ಮನಿ ಇನ್ನತ್ ಬೆಳಗ್ತದ. ಬಂದ್ರ ಬರ್ತೀರ, ನೀವು ತೋಟ ಕಡೆ ಬಂದ್ರ ಬರ್ರಿ, ಅಲ್ಲೇ ಮೀಟಿಂಗ್ ಐತಿ ನಮ್ದು. ನಮ್ಮಂತವ್ರ ಜೋಡಿ ಇಷ್ಟ ಗಳಿಬಿಳಿಯಾಗಿ ಮಾತಾಡ್ತೀರಿ ಅಂತಂದ್ರ ನಮಗೂ ಬಾಳ ಖುಷಿ ಆತ್ರಿ. ಅವರ ನಾವು ಇನ್ ನಡೀತೀವ್ರಿ. ಆಯ್ತು, ಸಾವಕಾಶ ಹೋಗ್ರಿ. ನಾ ಬಂದು ತೋಟ ಕಡೆ ಬರ್ತೀನಿ. ಅಷ್ಟ್ ಲಕ್ಷ ಕೊಟ್ಟು ಏನ್ ನೋಡಕತ್ತೀರಿ? ಏನಿಲ್ಲ, ಒಬ್ಬರಿಗೆ ರೊಕ್ಕ ಕೊಟ್ಟಿದ್ದೆ, ಅದಕ್ಕೆ ಹೊಲ ಇವತ್ತು ನೊಂದ್ ಹಾಕೋದೈತಿ. ಅಷ್ಟೆಲ್ಲಾ ಹೊಲ ತಗೊಂಡ್ ಏನ್ ಮಾಡ್ತೀರಿ? ರೊಕ್ಕ ವಾಪಸ್ ಇಸ್ಕೊಂಡ್ಬಿಡ್ರಿ. ಈ ಜನ್ಮದಾಗ ಸಾಯುತ್ತಕ್ಕ ರೊಕ್ಕ ಮುಟ್ಸೋದಾಗುದಿಲ್ಲ. ಅದು ಅಲ್ದ ಅವ್ರ ಹೊಲ ನಮ್ಮ ಹೊಲದ ಬಾಜುನ ಐತಿ. ನಿಮ್ ವಿಚಾರ ಏನೇನೈತೋ ಯಾರಿಗ್ ಗೊತ್ತು. ಬಂದ್ ನಾಷ್ಟ ಮಾಡೋದಂತ. ನಾಷ್ಟ ಏನ್ ಬೇಡ, ಆ ರಾಮಪ್ಪನ ಹೊಲಕ್ಕೆ ಹೋಗಿ ಸಹಿ ಮಾಡಿಸ್ಕೊಂಡ್ ಬಂದ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ರಾಮಪ್ಪ ಅಂದ್ರೆ ನಮ್ ಹೊಲದ ಕಡೆ ಹೊಲ ಐತಲ್ಲ, ಅವ್ರೇನ್ರಿ? ನಿನಗೇನ್ ಗೊತ್ತಾತ? ಅಷ್ಟು ಲಗುನ ಊರ್ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟೇನ? ಇಲ್ರಿ, ಗುಡಿಗೆ ಹೋಗಿದ್ನಲ್ಲ, ಅಲ್ಲಿ ಗಂಡ ಹೆಂಡ್ತಿದ್ರು ಭೇಟಿಯಾಗಿದ್ದೀರಿ. ಈಗ ಅವ್ರವನ್ನ ಖರೀದಿ ಹಾಕೊಂಡ್ಕತ್ತೀರ ನೀವು? ಆ ಹೊಲ ತಗೋಬೇಕಂತ ಕನಸು ಆಸೆ ಬಾಳ ಐತಿ ನನಗೆ. ಅದೇ ಹೊಲ ಈಗ ಖರೀದಿ ಹಾಕೊಳಕತ್ತೀನಿ. ಅವ್ರಿಗೆ ಹೊಲ ಮಾರಕ್ ಒಪ್ಪಿಗೆ ಐತ್ರಿ? ಅವಕ್ಕೇನ್ ಗೊತ್ತಾಕೈತೆ? ಅಲ್ಲಿ ನಾ ಆಡಿದ್ದ ಆಟ. ನಿಮ್ ಮಾತಿನ ಅರ್ಥ ಅಂದ್ರ ಹೊಲನ ಮೋಸದಿಂದ ಪಡೆಯಕತ್ತೀರೇನ್ರಿ? ಇಷ್ಟೊತ್ತಕ ನೀನ ಜೋಡಿ ಮಾತಾಡಿದ್ದೆ ಬಾಳ ಆತ. ಇದೆಲ್ಲ ಕೇಳೋ ಅಧಿಕಾರ ನಿನಗಿಲ್ಲ ಅಂತ ಅನ್ಕೋತೀನಿ. ಹೆಂಡತಿ ಅದಕ್ಕಿಗೆ ಗಂಡ ವಿಷಯದಾಗ ಅರ್ಧ ಪಾಲ್ ಇರ್ತೈತ್ರಿ. ಅದು ಸಂಸಾರದಾಗಿರ್ಲಿ, ಮನಿ ವಿಚಾರದಾಗಿರ್ಲಿ, ಆದ್ರೆ ಹೊರಗಿನ ವಿಷಯದಾಗಲ್ಲ. ಮೂರು ವರ್ಷ ಹೆಂಗಾತ ಅನ್ನೋದು ಗೊತ್ತಾಗ್ಲಿಲ್ಲಲ್ವ? ಯಾಕ್ರಿ ಗೌಡ್ರ, ಏನಾತೀಗ? ಬ್ಯಾಂಕಿನ ಸಾಲ ತೀರಿ 3 ವರ್ಷ ಆತ. ಯಾಕೆ ನೆನಪಿಲ್ಲನ? ನೀವು ನನಗೆ ಹೊಲ ಬರೆದು ಕೊಟ್ಟು 3 ವರ್ಷ ಆತು, ನಾನು ನಿಮ್ಗೆ ಸಾಲ ಕೊಟ್ಟು 3 ವರ್ಷ ಆತ. ನೆನಪಾಯ್ತ್ರಿ? ಕುಂತ್ರ ನಿಂತ್ರ ನಾವು ಬರೀ ಇದ್ರ ಬಗ್ಗೆನ ಮಾತಾಡ್ತೀವಿ. ಬರೀ ಮಾತಿನಿಂದ ಸಾಲ ತೀರೋದಿಲ್ವಾ? ಮಾತಿನಂಗೆ ನಡ್ಕೋಬೇಕ. ಆದಷ್ಟು ಲಗುನ ಏನ್ರ ಒಂದ್ ಮಾಡ್ತೀವ್ರಿ. ಭಾಳ ಏನಿಲ್ಲ, ಈಜಿ ತೆಗದೈತಿ. ನೀನು ನಿನ್ನ ಗಂಡ ಒಂದೊಂದು ಸಹಿ ಮಾಡಿದಂಗ ಮುಂದೆ ಏನ್ ಮಾಡ್ಕೋಬೇಕಲ್ಲ ಅದು ನನಗೆ ಗೊತ್ತೈತಿ. ಮತ್ತೆ ಸೈ ಯಾರಿ ಸಾಲ ಇಸ್ಕೊಂಡು ಮುಂತ್ನ್ಯಾಗನ ಮಾಡಿದ್ವಲ್ರಿ ಸೈ. ಸಾಲ ಏನ ಚಂದ ಕೊಟ್ಟೇನಂತ ಮಾಡ್ಯೇನ? ಅಲ್ಲ, ನೋಂದು ಮಾಡ್ಕೊಂಡ ಸಾಲ ಕೊಟ್ಟಿನಿ. ಈಗ ಅವಧಿ ಮುಗ್ದೈತಿ, ಸುಮ್ಮ ಸಹಿ ಮಾಡ್ರಿ. ಅಂದ್ರೆ ನೀವು ಈ ಒಳಗ ಖರೀದಿ ಹಾಕೊಂತೀರ? ಖರೀದಿ ಮಾಡ್ಕೊಂಡಿದ್ದಾಯ್ತು, ನೀನು ನಿನ್ನ ಗಂಡ ಸಹಿ ಮಾಡಿದ್ದಾಯ್ತು, ನಾನ್ ನಿಮ್ಗೆ ರೊಕ್ಕ ಕೊಟ್ಟಿದ್ದು ಆಯ್ತು. ಬೇಕಾದ್ರೆ ನೋಡಿ ಕಾಗದ ಪತ್ರ. ಯಪ್ಪ ದೇವ್ರ, ಎಂತ ಘಾಟ್ ಮಾಡಿದ್ರಿ ನೀವು. ಇದ್ರ ಬಗ್ಗೆ ನಮ್ಗೆ ಏನೂ ಗೊತ್ತಿಲ್ಲ. ನಮ್ಮೊಳ ನಮ್ಗ ಬಿಟ್ಬಿಡ್ರಿ. ನಾ ಬಿಡ್ತೀನಂದ್ರೆ ಈ ಕಾಗದ ಪತ್ರ ಬಿಡುದಿಲ್ವಾ? ಯಾಕಂದ್ರ ನೋಂದು ಮಾಡಿಕೊಟ್ರಿ. ಈ ಹೊಲ ನನ್ನಂತನೇ ಆಗೈತಿ. ಗೌಡ್ರ, ನಿಮ್ಮನ್ನ ನಾವ್ ಬಾಳ್ ನಂಬೀವ್ರಿ.
ಇಂಥದಾಗ ಮಾಡ್ಬಾರ್ದಾಗಿತ್ತು. ನನ್ನ ದಗದ ಅಂತ ಅದಾವ, ನಾ ಸುಮ್ ಕೂತ್ರು ನನ್ನ ಮನಸ್ಸು ಸುಮ್ ಕುಂದಿರೋದಿಲ್ಲ. ಗೌಡ್ರ ಗೌಡ್ರು ಬಂದು ತಾಕೀತ್ ಮಾಡೋಗ್ಯಾರ. ಮತ್ ನಾವೇನ ಎಬ್ಬಟ್ ಹೊತ್ಬೇಕಂತ ಹೊಳ ಅವ್ರ ಹೆಸರಲ್ಲೇ ಮಾಡ್ಕೊಂತಾರಂತ. ಮೊದಲ ಮನುಷ್ಯ ಅವ ಭಾಳ ನಿಸಂಗದನ. ಅವ ಹೇಳ್ದಂಗೆ ಕೇಳಿಕಂದ್ರ ಜೀವಕ್ಕೇನ್ರ ಹೆಚ್ಚಿಗೆ ಮಾಡೋಕ್ಕೂ ಹಿಂದೆ ಮುಂದೆ ನೋಡಿದ್ವಿ ನಾವು. ಅದ್ರಾಗ ಒಂದು ಹೊಲ ಖರೀದಿ ಅಂದ್ರೆ ಭಾಳ ವಜ್ಜಿ ಬೀಳ್ತದ. ಅವ್ನ ಸಾಲ ತೀರ್ಸೋದು ಆಗಲ್ಲ, ಹೆಂಗೆ ಮಾಡೋದು? ಎಷ್ಟ ಆ ಭೂಮಿ ತಾಯಿನ ನಂಬ್ಕೊಂಡು ಬದುಕಿದ್ರು ಆದ್ರ ದೇವ್ರಿಗೆ ಕನಿಕರ ಅನ್ನೋದ ಬರ್ಲಿಲ್ಲಲ್ಲ. ಕನಿಕರ ಇಟ್ಟು ದೇವರೆಲ್ಲ ಕಲ್ಲಾಗಿ ಕೊಡ್ತಾವ. ಭೂಮಿ ತಾಯಿ ನಮ್ಮ ಬಿಟ್ಟು ಬಡ್ದ್ಯಾಡ್ ದುಡ್ಯಾಕತ್ತೀವಿ ಇಬ್ರು. ಹಾಂ, ವರ್ಷಕ್ಕೆ 10 ರೂಪಾಯಿ ಲಾಭ ಬರೋವಲ್ದು. ಹಿಂಗಾದ್ರೆ ಏನು ಬದುಕೋದಾಕದ? ಹಿಂಗಾದ್ರೆ ಏನು ಸಾಲ ತೀರ್ಸೋದಾಕದ? ಈ ಹೊಲ ಏನಾರ ಗೌಡ್ರ ಹೆಸರ್ಲಿ ಆತಂದ್ರ ಮುಂದೆ ನಮ್ಮ ಜೀವನ ಹೆಂಗ? ಅದ ವಿಚಾರ ಐತಿ ನನಗೆ. ಯಾರನಾರ ಎದುರು ಹಾಕೋಬಹುದು, ಆದ್ರ ರೊಕ್ಕ ಇದ್ದವ್ರನ್ನ ಎದುರು ಹಾಕೊಂಡ್ ಆಕೈತಿನ? ಹಂಗಂತ ಹೊಲ ಅವ್ರ ಹೆಸರಲ್ಲಿ ಹೆಂಗ್ ಬರ್ದ್ ಕೊಡುದು? ಹೊಲ ಏನಾರ ಗೌಡ್ರ ಹೆಸರಲ್ಲಿ ಬರೆದು ಕೊಟ್ಟೆ ಅಂದ್ರ ಊರಾನ ಮಂದಿ ಎಂಗೀಶ್ ಮಾತಾಡ್ತೈತಿ. ಹಿರಿಯರ ಆಸ್ತಿ ಕಾಯ್ಕೋದಾಗ್ಲಿಲ್ಲ, ಸುಮ್ನ ಸಾಲ ಮಾಡಿ ಇದ್ದೊಂದು ಹೊಲ ಹೆಣಕ್ ಬಿಡ್ಕೊಂಡ್ ನೋಡತ್ತೇಳಿ ನನಗೇನಾರ ಚುಚ್ಚಿ ಮಾತಾಡಕತ್ತಂದ್ರ ನಾ ಏನ್ ಜೀವ ಹಿಡುದಿಲ್ಲ. ಆ ಪರಿಸ್ಥಿತಿ ಆಕೈತಿ. ಬ್ಯಾಂಕ್ನವ್ರ ಕಿರಿಕಿರಿ ಸಂಬಂಧ ಆ ಗೌಡ್ರ ಕೈಕಾಲ್ ಬಿದ್ದು ಅವ್ರ ಕಡೆ ರೊಕ್ಕ ಇಸ್ಕೊಡ್ತೀವಿ. ಈಗ ಅವ್ರ ಮಾತ್ ನಾವ್ ಕೇಳಬೇಕಲ್ಲ. ಗೌಡ್ರು ಮಾತು ಮುರ್ಕೊಂಡೇವ್ ಅಂದ್ರ ನಾಲ್ಗೆ ಅನ್ನೋದು ಕೆರವು ಆಕೈತಿ. ಗೌಡ್ರ ಮಾತು ನಂಬಿ ಏನ್ರ ಹೊಲ ಕೊಟ್ಟೇವ್ ಅಂದ್ರ ಹಿರಿಯರ ಮಾತು ಮುರ್ಕೊಂಡಂಗ ಆಕೈತಿ, ಮನಿ ಮರ್ಯಾದೆ ಕಳ್ದಂಗ ಆಕದ. ಒಮ್ಮೆ ಸತ್ ಹೋದಣ ಪಾಡ ಅನಸ್ತೈತಿ. ನಾ ಇವಂಗ್ ಸಮಾಧಾನ ಮಾಡುದು, ಇವ ನನಗ್ ಸಮಾಧಾನ ಮಾಡುದು, ಬರೀ ಇದ ಆತಲ್ಲ. ಈಗ ಊಟ ಮಾಡ್ತೀರಿ ಇಲ್ರೋ? ಏನಾದ್ರು ಹೋಗಿದ್ ಕೆಲ್ಸ? ರಾಮಪ್ಪನ ಹೆಂಡತಿಗೆ ಪ್ಯಾಕೆಟ್ ಮಾಡಿ ಬಂದೀನಿ. ಗಂಡ ಹೆಂಡತಿ ಸಹಿ ಹಾಕಿದ್ರೆ ಸಾಕು, ಆ ಹೊಲ ನನ್ನಂತೆ ಆಕತಿ. ಈ ಊರಾಗ ಈ ಮನಿ ಹೆಸರು ಐತ್ರಿ. ನಿಮ್ ಮನಿ ಹೆಸರು ಉಳಿಸ್ಕೊಂಡ್ ಹೋಗ್ರಿ. ಯಾಕೆ ಬಡವ್ರ ಜೀವ ತಿಂತೀರಿ? ಊರಾಗ ಯಾರ ಜೊತೆ ಹೆಂಗಿರ್ಬೇಕಲ್ಲ ಹಂಗ ಅದೀನಿ. ಆ ಹೊಲ ನಮ್ಮ ಹೊಲದ ಬಾಜು ಐತೆ ಭಾಳ ತಲೆ ಕಸ್ಕೊಂಡಿನಿ. ಅದ್ರ ಸಲುವಾಗಿ 3 ವರ್ಷ ಕಾದೀನಿ. ಒಬ್ರು ಜೀವ ಮರ್ಗಿಸ್ ತಗೊಳಕತ್ತಿರಲ್ರಿ ಹೊಲ. ಈ ಹೊಲ ನಿಮ್ಗೆ ಉಳಿತೈತಂತ ತಿಳ್ಕೊಂಡಿರಿ? ಉಳಿಲಿ ಬಿಡ್ಲಿ, ನನ್ನ ಸಾಮ್ರಾಜ್ಯ ಬೆಳಿಬೇಕು. ಚಲೋ ಆಗಿರ್ತೀರಿ. ನಿಮ್ಮಿಬ್ರು ಗಂಡ ಹೆಂಡತಿಗೆ ಹುಚ್ಚ ಅನ್ಬೇಕ ಶಾಣೆ ಅನ್ಬೇಕ? ಸ್ವಲ್ಪ ವಿಚಾರ ಮಾಡಕ್ ಬರೋದಿಲ್ಲ. ಬ್ಯಾಂಕ್ನರೇ ನಿಂತ್ ಬಟ್ಟದ್ನಾಗ ಸಾಲ ತೀರ್ಸಂತಂದ್ರ ಹೊಳ ಜಪ್ತಿ ಮಾಡ್ತೀನಿ ಅಂತಂದ್ರ ಅದಕ್ ನಮ್ಗೇನು ಗೊತ್ತಿಲ್ಲಾರ ಇಂಥ ದಗ್ದ ಮಾಡಿದೀವಿ. ರಮಣ್ಣ, ನಿನಗರ ತಿಳಿದಿಲ್ಲ, ಹೊಲ ನೊಂದು ಮಾಡ್ಕೊಡೋದ್ರಿಂದ ಏನು ಹುಡುಗಾಟದ ಮಾತಾಕತೇನ? ಹೊಲ ನೋಂದು ಮಾಡಿ ಕೊಡ್ಲಿಕ್ಕಂದ್ರ ಬ್ಯಾಂಕ್ನವರು ಹೊಲ ಜಪ್ತಿ ಮಾಡ್ತಿದ್ದಾರೆ. ಅದಕ್ಕಿಂತ ಇದ ಬೇಷ್ ಅನಸ್ತ ನಮಗ. ಎಟ್ಟೆಲ್ಲಿ ಗೌಡ್ರು ನಮ್ಮವ್ರಲ್ಲ, ಅವ್ರು ಹಿಂಗ್ ಮಾಡ್ತಾರತ್ತ ನಮಗ್ರೇನು ಗೊತ್ತಿತ್ರ? ನಿಮ್ ಗೌಡ್ರು ನೀವ್ ಅನ್ಕೊಂಡಂಗ ಹಗರಿಲ್ಲ. ಬಡವ್ರದು ರೈತರದು ಬರೀ ಹೊಲ ಲಪ್ಟಾಯ್ಸಕ್ಕ ನೋಡ್ತಿರ್ತಾರ ಅವ್ರು. ರೊಕ್ಕ ಇದ್ದವ್ರು ಅಕ್ಕರಿ, ನಾವ್ರ ಏನ್ ಮಾತಾಡೋನು? ಏನಾರ ಮಾಡ್ರಿ, ನೀವ್ರ ಪುಣ್ಯದವ್ರು, ಇದರಿಂದ ಬಯಲು ಮಾಡ್ರಲ್ಲ. ಅವರ ಇದು ಬಿಟ್ರೆ ನಮಗ ಹಂಗೆ ಇಷ್ಟು ಜಾಗನೂ ಇಲ್ರಿ. ಒಟ್ಟ ನಮ್ಗಿದ ಬಿಟ್ಟು ಹೋಗ್ಬಾರ್ದು ನೋಡ್ರಿ ಅವರ. ನೀನು ನಿನ್ ಗಂಡ ಇಬ್ರು ಸೇರಿ ಸೈನ್ ಮಾಡಿ ಕೊಟ್ಬಿಟ್ರಿ. ಈಗ ನಾನಾರ ಏನ್ ಮಾತಾಡಕತ್ತಿ? ಆ ಮನಿ ಬೆಳಗಾಕ್ ಬಂದವ್ರ ನೀವು, ಈ ಬಡವ್ರ ಮನಿಗ್ ತಟಕ ಬೆಳಕ್ ಆಗಲ್ಲ. ದೊಡ್ಡ ಮಂದಿ ಒಂದ್ ಅಕ್ಕಾರಿ, ಅವ್ರಿಗೆ ಇದರಾಗಿ ನಾವೇನು ಮಾತಾಡಕ್ಕೂ ಆಗುದಿಲ್ಲ, ಮತ್ ಊರಾಗ ಯಾರು ನಮ್ ಕಡೆ ಆಗುದಿಲ್ಲ. ಸ್ವಲ್ಪ ನೋಡ್ರಿ, ಏನೋ ತಪ್ಪು ಮಾಡ್ಯದ, ಇದಿಷ್ಟು ನಮ್ಗೆ ಉಳಿಸ್ಕೊಡ್ರಿ. ನಿಮ್ ಗಂಡ ಹೆಂಡತಿ ಮಾರಿ ನೋಡಿ ನನಗ ಜೀವ ಚುರ್ರ ಅಂತೈತಿ. ಆಯ್ತು, ನಾನ ಏನಾರ ಮಾಡ್ತೀನಿ. ಇದು ಒಂದು ಉಪಕಾರ ಮಾಡಿದ್ರಿ ಅಂದ್ರ ಸಾಯ್ತಕ ನಾನು ನನ್ನ ಹೆಂಡತಿ ನಿಮ್ಮ ಹೆಸರು ಹೇಳ್ಕೊಂಡು ಬದುಕ್ತೇವ್ರಿ. ನಿಮ್ಮಿಬ್ರಿಗೆ ಎಷ್ಟೇ ಕಷ್ಟ ಬಂದ್ರು ಒಟ್ಟ ಸೈನ್ ಮಾಡಕ್ ಹೋಗ್ಬೇಡ್ರಿ. ಈಗ ಗೌಡ್ರು ಬಂದು ತಾಕೀತ್ ಮಾಡೋಗ್ಯಾರಿ, ನೀವ್ ಸೈ ಮಾಡಬೇಕಂತೇಳಿ. ನಿಮ್ಮಿಬ್ರ ಸಲುವಾಗಿ ನನ್ ಗಂಡಂಗ್ ನಾನ್ ಎದುರಾಗ್ತೀನಿ. ನೀವೇನು ಯೋಚನೆ ಮಾಡಕ್ ಹೋಗ್ಬೇಡ್ರಿ. ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ. ನಮ್ ಜೀವಿರೋವರೆಗೂ ನಿಮ್ಮ ಹೆಸರು ಹೇಳಿ ಜೀವನ ಮಾಡ್ತೀವಿ. ಗೌಡ್ರು ಕಷ್ಟ ಕಾಲಕ್ಕೆ ನಮಗಾಗ್ಯಾರ,
ಈಗ ಅವ್ರ ಮಾತಿ ನಾವು ಇದ್ರಾಗ ಹಾಕತ್ತೇವ ಅಂದ್ರ ನಮ್ಗೆ ಯಾಕ ಕೆಟ್ಟ ಅನಿಸ್ತದ. ಗೌಡ್ರ ಶಿಟ್ಟಿನ ಮಂದಿ ಏನ್ರ ಒಂದ್ ಹೆಚ್ಚು ಕಮ್ಮಿ ಮಾಡಿದ್ರಂದ್ರ ಗೌಡ್ರಿ ಇಷ್ಟೆಲ್ಲಾ ಮಾಡಿ ನಿಮ್ ನಮ್ಸಾರಲ್ಲ, ಅವ್ರ ಮುಂದ್ ನಿಮ್ದೇನು ಅಲ್ ಬಿಡು. ಅವ್ರು ನಮಗ್ ಒಳ್ಳೇದ್ ಮಾಡ್ಯಾರೋ ಕೆಟ್ಟದ್ ಮಾಡ್ಯಾರೋ ಅದು ನಾವು ಏನೂ ಯೋಚನೆ ಮಾಡಿಲ್ರಿ. ಆದ್ರ ಕಷ್ಟ ಕಾಲಕ್ಕೆ ನಮ್ ಸಾಲ ಹರ್ಸ್ಯಾರಲ್ಲ ಅದ ನಮ್ಗೆ ತಲೆಯಾಗೈತಿ. ಏನಾಕೈತಿ ಆಕೈತಿ ನೀವ ನೋಡ್ರಿ. ಇದು ನಮ್ ಕೈ ಬಿಟ್ಟು ಹೋಗ್ಬಾರ್ದು, ಹಂಗ್ ಮಾಡ್ರಿ. ನಮ್ ಪಾಳಿಗೆ ದೇವ್ರ ಬಂದಾಗ ಬಂದ್ರಿ. ಇರಿ ಚಾ ಮಾಡ್ಕೊಂಡ್ ಬರ್ತೀನಿ. ಇಲ್ಲ ಬಾಯ್ ನಿಂದ. ನಿಮ್ ಹೊಲ ನಿಮ್ಮಂತೆ ಆಗ್ಲಿ, ಅವಾಗ ನಾನ ಬಂದ್ ನಿಮ್ ಮನ್ಯಾಗ ಊಟ ಮಾಡೋಕೆ. ಈಗ ನಾ ನಡೀತೀನಿ. ಅವರ ನಮಗಂತೂ ಗೌಡ್ರ ಜೊತೆ ಮಾತಾಡೋದಾಗೋದಿಲ್ಲ, ನೀವು ಸ್ವಲ್ಪ ಮಾತಾಡ್ರೆ. ಈ ಒಂದ್ ವಿಷಯದಾಗ ಆ ಆಸ್ತಿ ನಿಮ್ ಹೆಸರ್ಲಾಗಕ್ ನಾ ಬಿಡೋದಿಲ್ಲ. ನನ್ನ ಹೆಂಡತಿ ನೀನು ಹೆಂಡತಿಯಾಗಿರೋದ ಕಲಿ. ನಿಮ್ ಮನಸ್ ಹಿಂಗೈತಂತ ಗೊತ್ತಿದ್ರೆ ನಾ ನಿಮ್ ಮದುವೆ ಆಗ್ತಿದ್ದಿಲ್ಲ. ಹೋಗಿ ಹೋಗಿ ಆ ಬಡವ್ರ ಮ್ಯಾಗ ಯಾಕ್ರಿ ನಿಮ್ ದರ್ಪ? ಆಸ್ತಿ ಆ ಆಸ್ತಿ ನನ್ನ ಕಣ್ಣಾಗ ನಟ್ಟೈತಿ. ಆ ಆಸ್ತಿ ನನ್ನಂತೆ ಆಗುತ್ತಕ್ಕ ನಾ ಹೆಂಗ್ ದರ್ಪ ತೋರ್ಸವನ. ನಿಮ್ದ ಆಸ್ತಿ ಇಷ್ಟೆಲ್ಲ ಐತಿ, ಆದ್ರೂ ನಮ್ ತವ್ರ ಮನೆಯವ್ರ ನೀವ್ ಕೇಳಿದ್ದೆಲ್ಲ ಕೊಟ್ರ, ಅಂದ್ರೂ ಆ ಬಡವ್ರ ಆಸ್ತಿ ಬೇಕಂತೀರಲ್ರಿ. ಇದಕ್ ನೀ ಅಡ್ಡ ಆಗಕ್ ಹೋಗ್ಬೇಡ. ಒಂದ್ ವೇಳೆ ಆ ಆಸ್ತಿ ನನ್ನ ಹೆಸರಲ್ಲಿ ಏನ್ರ ಆಯ್ತಂದ್ರ 2 ಎಕರೆ ನಿನ್ನ ಹೆಸರಿಗೆ ಹಚ್ತೀನಿ. ಸಾಕ್ ಬಾಯ್ ಮುಚ್ಚ್ರಿ. ನನ್ ತವ್ರ ಮನೆ ಆಸ್ತಿ ಮುಂದ ನಿಮ್ ಆಸ್ತಿ ಸಮುದ್ರದೊಳಗೆ 2 ಬೊಕ್ಸಿ ನೀರ್ ತಗ್ದಂಗ. ಮುಂದಿನ ಜೀವನ ಮುಂದಕ್ರಿ. ಈಗ ರಾಮಪ್ಪನ ಆಸ್ತಿ ಅವನ ಹೆಸರು ಕೊಟ್ಟು ಬಿಡ್ರಿ. ನಾ ಕೊಟ್ಟ 5 ಲಕ್ಷ ರೂಪಾಯಿ ಅದ್ರ ಬಡ್ಡಿ. ನಿಮಗಷ್ಟು ರೊಕ್ಕದ ಮೇಲೆ ಆಸೆ ಇತ್ತಂದ್ರ ನನ್ ತವ್ರ ಮನೆಯಿಂದ ತಂದು ಕೊಡ್ತೀನಿ. ಅವ್ರನ್ನ ವಹಿಸ್ಕೊಂಡು ಯಾಕೆ ಮಾತಾಡಕತ್ತಿ? ಅಂತದ್ ಏನ್ ಕಂಡಿ ಅವರಲ್ಲಿ? ಬಡವ್ರ ಅದಾರ್ರಿ ಅವ್ರು. ಅದು ಅಲ್ದ ಒಳ್ಳೆ ಮನ್ಸಿನ ಮನುಷ್ಯರ ಅದಾರ್ರಿ ಅವ್ರು. ಒಳ್ಳೆ ಮನಸ್ಸು ಲೆಕ್ಕಕ್ಕೆ ಬರುದಿಲ್ಲ, ಅದನ್ನ ಯಾರು ಉಪಯೋಗನೂ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಏನೇ ಇದ್ರು ಹುಚ್ಚತನದ್ಲೆ ಬದುಕಕತ್ತೀರಿ ನೀವು. ನಾನು ಹೆಂಡತಿ ಮುಂದೆ 10 ಕರೆದು ಮಾಡಿದ್ರೆ ನೀನ್ ಹೊಲ ವಾಪಸ್ ಕೊಡ್ತಂತ ಮಾಡಿಯನ? 5 ಲಕ್ಷ ರೂಪಾಯಿ ಚಂದ ಕೊಟ್ಟಿ ಅಂತ ಮಾಡಿಯ? ಆಜು ಬಾಜು ತೋಟದವ್ರು ಬಡವ್ರಿಗೆ ಆಸರ ಹಾಕಿರ ಅಂತೇಳಿ ಗೌಡ್ರ ಅಂತ ನಿಮ್ ಮನಿ ತಕ ಬಂದಿದ್ದೇವ್ರಿ. ಗೌಡ್ರ ಅಂತ ನಿಮ್ಗೆ ಬಾಯಿ ತೇರ್ದೇವ್ರಿ. ಆದ್ರ ಗೌಡ್ರ ನೀವ್ ಮಾಡಾಕತ್ತಿದ್ದಾಗದ ನಂಬಿಸಿ ಕುತ್ತಿ ಕೂದಂಗಲ್ರ. ಹೊಲ ನೋಂದು ಮಾಡಿ ಕೊಡುದಂದ್ರ ಏನ್ರ ಆಸರಕ್ಕೆ ಇಟ್ಕೋತಿರ ನಾ ಮಾಡೀನಿ. ಆದ್ರ 3 ವರ್ಷ ಆದ್ಮ್ಯಾಗ ನಿಮ್ ಹೆಸರ್ಲೆ ಮಾಡ್ಕೋದ್ರಿ ಅಂದ್ರ ಹೆಂಗ್ರಿ? ಮಾತಾಡೋ ಮುಂದೆ ನಿನ್ಗೆ ಅಷ್ಟು ಅರಿವು ಇರ್ಲಿಕ್ಕಂದ್ರ ಯಾಕೆ ಸಹಿ ಮಾಡ್ಬೇಕಿತ್ತ? ಏನೋ ರೊಕ್ಕ ಕೊಡಾಕತ್ತೀರಿ, ಅದಕ್ಕೇನ್ರ ಬೇಗು ಮಾಡ್ಕೋತಾರ ಅದಕ್ಕೆ ಸಹಿ ಮಾಡಿದೇವ್ರಿ. ಆದ್ರ ನೀವು ಹೊಲ ನೋಂದಂದ್ರ ಖರೀದಿ ಹಾಕೋದ್ರಿ ಯಾವ ಲೆಕ್ಕ್ರಿ? ಲೇ, ಬ್ಯಾಂಕಿನ ಸಾಲ ತೀರಾನ ಗಂಡ ಅದೇನ? ಹಂಗೇನ್ ತಿಳ್ಕೊಬೇಡ್ರಿ. ನಿಮಗ್ ಇದ್ರಾಗ ಮಾತಾಡೋ ಅಷ್ಟು ಧೈರ್ಯನೂ ನಮಗಿಲ್ಲ, ಅಷ್ಟು ಕೋತ್ನವ್ರು ನಾವಲ್ಲ. ಗೌಡ್ರ ಏನಾರ ಮಾಡಿ ಯಾವ್ದಾರ ಬೆಳಿ ಬರ್ತಂದ್ರೆ ಏನ್ರ ಕದ್ದಿ ಕಡೆ ಸಾಲ ತೀರಿಸ್ತೀವಿ. ಆ ನೋಂದಳು ತಲೆ ತೆಗೆದ್ಬಿಡ್ರಿ. ಒಂದು ಒಳಗಿನ ಮಾತು ಹೇಳಿ ಆರಾಮ ನಿನಗೆ. ಏನ್ರಿ? ನಿನ್ನ ಹೊಲ ಖರೀದಿ ಮಾಡ್ಕೋಬೇಕಂತ ಸಾಲದ ರೂಪವಾಗಿ ನಿನಗೆ ರೊಕ್ಕ ಕೊಟ್ಟಿದ್ದ. ಇದ್ದವ್ರ ಇಷ್ಟ ಆಸೆ ಪಡಾಕತ್ರ ಅಂದ್ರ ಇಲ್ಲಾರವ್ರೆ ನಿಮ್ ಹೆಸರು ಮ್ಯಾಗ ಸಾಯ್ಬೇಕ್ರಿ. ಗೌಡ್ರ ಹಿರಿಯರ ಆಸ್ತಿ ಐತಿ, ನಾನು ನನ್ನ ಹೆಂಡತಿ ಬದುಕಾಕ ಇದಿಟ್ಟ ನಮ್ಗೆ ಆಸರ ಐತಿ. ಜೀವ ಹೊಡಿತಿದ್ರ ಹೊಡ್ರಿ ಕರೆ, ಆದ್ರ ನಮ್ಮ ಹೊಲ ನಾವೇನು ಖರೀದಿ ಆಗಿ ಕೊಡುದಿಲ್ರಿ, ನಾವ್ ಮಾಡುದು ಇಲ್ರಿ. ಈ ಆಸ್ತಿ ಪಡ್ಕೊಳ್ಳೋ ಸಂಬಂಧ ನಾ ಜೀವ ಹೊಡ್ಯಾಕ ಹಿಂದ ಮುಂದೆ ನೋಡುದಿಲ್ಲ. ರಮಣ್ಣ
ಏನ್ ಮಾಡತ್ತೀರಿ ಬರ್ರಿ ಇಲ್ಲಿ ಹೊರಗ. ಇಂತಕ ಬಂದಿರ್ತ ಯಾವಾಗ ನಿಮ್ ಆಸ್ತಿ ಕಸ್ಕೊಂತೀನಿ ಅಂತ ನನ್ ಗಂಡ ಕಾಯ್ಕೊಂಡ್ ಕುಂತಾನ. ತಗೋರಿ ನಿಮ್ ಪೇಪರ್ಸ್, ಒಳ್ಳೆದ ಆಸ್ತಿ ಪೇಪರ್ಸ್ ಇದ ನೋಡ್ರಿ. ಇದ್ರ ಮ್ಯಾಗ ರೀ ಗೌಡ್ರು 3 ವರ್ಷದಿಂದ ನನ್ನ ಕಡೆ ನಾನು ಹೆಂಡತಿ ಕಡೆ ಹೆಬ್ಬಟ್ಟು ಹೊತ್ಸೊಂದಿದ್ದೆ. ಇದ ನೋಡ್ರಿ ಅದು. ಯಾರೋ ಏನೋ ಹೇಳ್ತಾರಂತ ಎಲ್ ಬೇಕಲ್ಲಿ ಎಬ್ಬಟ್ ಹೊತ್ತದಲ್ಲ, ಹರ್ದಾಕ್ರದನ್ ಮೊದ್ಲ. ನಾವೇನ್ರ ಇದನ್ನ ಹರಿದು ಹಾಕಿದೀವಿ ಅಂದ್ರ ಗೌಡ್ರು ನಮ್ಮನ್ನ ಕೊಂದ ಹೋಗಿತ್ತಾರಿ. ಆ ಅಂಚ್ಕೊಂಡ್ ಐತ್ರಿ ನಮಗ. ನಾ ಇರ್ತೀನಿ ನಿಮ್ ಜೊತೆಗೆ. ಇನ್ನೊಂದು ಅಂಜಿನ ಸಾಯೋದು ಬಿಟ್ಬಿಡ್ರಿ. ಚಲೋ ಹೊತ್ತಿಗೆ ಬಂದೆ ನಮ್ ಜೀವ ಉಳಿಸಿದ್ರಿ. ಯಾಕ ಹಿಂಗ್ ಯಾಕೆ ಮಾತಾಡಕತ್ತಿ? ಏನ್ ಮಾಡ್ಬೇಕು ಅಂತ ತಿಳಿಲಾರ ನಾನು ನನ್ನ ಗಂಡ ವಿಷ ತಗೋಬೇಕಂತ ಮಾಡಿದ್ವಿ. ಹುಚ್ಕಿ ಚದಿರೇನ? ಹೋದ್ ಜೀವ ಒಳ್ಳೆ ಬರ್ತೈತಿ. ಆ ದೇವ್ರ ರೂಪದಾಗ ನೀವು ಬಂದ ನಂದು ನನ್ನ ಹೆಂಡತಿ ಜೀವ ಉಳಿಸಿದ್ರಿ. ಈ ಜನ್ಮದಾಗಂದ್ರು ನಿಮ್ ಋಣ ತೀರಿಸೋದಾಗೋದಿಲ್ಲ. ನಮ್ಮ ಪಾಲಿನ ದೇವ್ರು ನೀವ ರೀ. ಅಷ್ಟ್ ವಜ್ಜೆ ಮಾತಾಡ್ಬೇಡ್ರಿ. ಇನ್ ಮುಂದೆ ನಿಮ್ ಹುಷಾರಾಗಿ ನೀವ್ ಇರ್ರಿ. ಆಯ್ತ್ರಿ ಅವ್ವ, ಇನ್ನು ಮುಂದೆ ಭಾಳ ಹುಷಾರವಾಗಿರ್ತೀವಿ. ಇಲ್ಲೇ ತೆಗೆದಿಡೋದನ್ನ ತೆಗೆದಿಟ್ಟು ಏನ್ ಮಾಡ್ತೀರಿ? ಅವ್ರು ಬಂದು ಯಾವ ಹೊತ್ನಾಗ ಏನ್ ಮಾಡ್ತಾರ ಗೊತ್ತಿಲ್ಲ, ಹರಿದೋಗಿರೋದನ್ನ. ಒಬ್ರ ಮುಖ ಒಬ್ರು ಏನ್ ನೋಡ್ತೀರಿ? ಹರಿದೋಗಿರೋದನ್ನ. ನೀವು ಭೂಮಿ ತಾಯಿ ನಂಬ್ಕೊಂಡ್ ಬದುಕೋರು. ನಮ್ಮಂತ ಕೈ ಬಿಟ್ರು ಈ ತಾಯಿ ನಿಮ್ ಕೈ ಬಿಡೋದಿಲ್ಲ. ನಕ್ಕೊಂತೀರಿ ನಿಮ್ದ. ಭೂಮಿ ತಾಯಿ ಹೊಟ್ಟಿಗೆ ಅನ್ನ ಹಾಕಿ ನಮ್ಮನ್ನ ಬದುಕಿಸಿದ್ಲು. ಆದ್ರ ಈ ತಾಯಿ ಅದಕ್ಕೆ ನಮ್ಮ ಭೂಮಿ ನಮಗ್ ಕೊಟ್ಟ ನಮ್ ಬದುಕಾಕ ಒಂದು ದಾರಿ ಮಾಡಿ ಕೊಟ್ರಿ. ನಿಮ್ಮ ಮನಿ ಹಾಲು ಉಕ್ದಂಗ ಹೋಗ್ಲಿ ಅಷ್ಟೇ ನಾವು ದೇವ್ರು ಬಿಡ್ಕೊಳ್ದು. ಹೊಲ ನಮ್ಮಂತೆ ಆಯ್ತಂತಂದ್ರ ನಮ್ಮನ್ಯಾಗ ಊಟ ಮಾಡ್ತೀನಿ ಅಂದಿದ್ರಿ. ಬರಲ್ಲ, ಊಟ ಮಾಡ್ಕೊಂಡು ಹೋಗತ್ರಿ. ಮನ್ಯಾಗ ಫೈಲ್ದಾಗ ಕಾಗದ ಪತ್ರ ಇದ್ದಿಲ್ಲ, ಎಲ್ಲದಾವ ಕಾಣಲಾಗ್ಯಾವ. ಅವು ಯಾರಿಗ್ ಸೇರ್ಬೇಕಿತ್ತು ನೋಡ್ರಿ, ಅವ್ರಿಗೆ ಸೇರ್ಯಾವಾಳ್ರಿ. ನನ್ನ ಕೆಲಸದಾಗ ನೀ ಯಾಕೆ ಅಡ್ಡಾಗತ್ತಿ? ನಾ ನಿಮ್ ಹೆಂಡ್ತಿದೀನಿ, ನೀವ್ ನನ್ ಗಂಡದಿರಿ. ಇದ್ರ ಸಂಬಂಧ ಅಡ್ಡಾಗತ್ತೀನಿ. ಎಂತ ತಗದ ಮಾಡಿದ್ಯಾ? ಆ ಕಾಗದ ಪತ್ರ ಯಾರು ಒಯ್ದುಕೊಡತ್ ಹೇಳಿದ್ರಿ ನಿನಗ? ನಾ ಕಾಗದ ಪತ್ರ ತಗೊಂಡ್ ಹೋಗೋದ್ 2 ನಿಮಿಷ ಲೇಟ್ ಆಗಿದ್ರು ಅವ್ರಿಬ್ರು ಹಣ ನೋಡ್ಬೇಕಾಗ್ತಿತ್ರಿ. ಸಾಲ ಮಾಡಿ ಎಷ್ಟು ಬಂದ್ ಸತ್ತಿಲ್ಲ, ಇವ್ರಿಬ್ರು ಸತ್ರ ಏನಾಕೈತಿ? ಆ ಪಾಪ ನಿಮಗ್ ತರ್ತೈತಿ. ಇದನ್ನೆಲ್ಲಾ ನೋಡಿ ನಾ ಸುಮ್ ಕುಂತಂದ್ರ ನನ್ಗೂ ತರ್ತೈತಿ. ಬಾಳ್ ಒಳ್ಳೆಯವರಾಗಿದ್ರ ಜೀವನ ನಡೀತಿಲ್ಲ. ಹಂಗ ಬಾಳ್ ಕೆಟ್ಟೋರಾದ್ರೂ ಆ ದೇವ್ರು ಬಿಡೋದಿಲ್ಲ. ಮಾತಿಗೆ ಮಾತು ಹಚ್ಚಾಕತಿ. ನಿನ್ನ ತವ್ರ ಮನೆಯಲ್ಲ ಅವ್ರನ್ನ ಕರೆಸಿ ನಿನಗ್ ಬುದ್ಧಿ ಹೇಳ್ಬೇಕಾಗತ್ತ. ನನ್ ತವ್ರ ಮನೆಯವ್ರಿಗೆ ನಾ ಹೇಳಿದ್ದಾತ್ರಿ, ಅವ್ರು ನನಗ್ ಬಯಕತ್ತಿಲ್ಲ, ನಿಮಗ್ ಬಯಕತ್ತಾರ. ಬಡವ್ರಿಗೆ ಉಪಕಾರ ಮಾಡಿದ್ರ ಅವ್ರು ನಿಮ್ಮನ್ ದೇವಸ್ಥಾನದಾಗ ಇಟ್ಟು ನೋಡ್ತಾರಿ. ಹೋಗಿ ಹೋಗಿ ನಿನ್ನಂತವ್ರ ಕಡೆ ನಾ ಬುದ್ಧಿ ಹೇಳ್ಸ್ಕೊಳ್ಳಾಯ್ತಲ್ಲ. ಅಡೇ ಒಳ್ಳೆ ಮಾತು ಹೇಳಕ್ಕ ಸಣ್ಣವರಾದ್ರೇನ್ ದೊಡ್ಡವರಾದ್ರೇನ್ ಕೈಗೆ ಬಂತು ಬಾಯಿಗೆ ಬರ್ಲಾರ್ದಂಗ್ ಮಾಡಿದ್ಯಲ್ಲ. ಇದ್ದಿದ್ದುಂಡ್ರಿ. ಇದು ನನ್ನ ಹಾಳು ಬಿದ್ದ ಹೊಲ, ಅದು ನೀನು ಬೆಳೆದು ನಿಂತ ಹೊಲ. ನನಗೆ ಅಷ್ಟ ಅಲ್ಲ, ರೊಕ್ಕಿದ್ದವ್ರಿಗೆ ಯಾರಿಗೇ ಆಗಲಿ ಆ ನಿನ್ನ ಹೊಲ ತಗೋಬೇಕಂತ ಅನಿಸ್ತೈತಿ. ಗೌಡ್ರ,
ಹೊಲ ತಗೋತಿದ್ರಿ, ನಾ ಏನಿಲ್ಲ ಅಂದಿಲ್ಲ. ಆದ್ರೆ ನನಗೂ ಈಡ್ಗ ಹೊಲ ಐತಂದ್ರೆ ತಗೋತಿದ್ರಿ. ಇರಾಕ 2 ಎಕರೆ ರೀ, ಅದು ಹಿರಿಯರು ಕೊಟ್ಟ ಆಸ್ತಿ. ಕಾಯ್ಕೊಂಡು ಹೋಗ್ಬೇಕು, ಅದ್ರಾಗ ದುಡ್ಕೊಂಡು ಹೋಗ್ಬೇಕಂತೇಳಿ ನಾನು ನೆನೆ ನಿಂತಿದ್ದು ನಿರ್ಧಾರ ಮಾಡಿ ಅದ್ರಾಗ ದುಡಿಯಾಕತ್ತೀವ್ರಿ. ಏನ ಜೀವಳೋಗಿ ನಾವು ಬ್ಯಾಂಕಿನ ಸಾಲ ಮಾಡೀವ್ರಿ, ಅದ್ರಾಗ ನಿಮಗೂ ಸಹಿ ಮಾಡಿಕೊಟ್ಟಿವಿ. ನಾವು ಇರ್ಬೇಕಾ ಸಾಯ್ಬೇಕಾ ನಮ್ಗ ತಿಳಿವಲ್ದು. ನಿಮ್ಗೆ ಹೇಳಿನಲ್ಲ ನಾನು, ಕಾಗದ ಪತ್ರನೂ ಹರಿದಾಕೈತಿ. ಇನ್ ಮುಂದೆ ಚೊಲೋತ್ನಾಗ ಬದುಕ್ರಿ. ರಾಮಪ್ಪ, ನಿನ್ನ ಹೊಲದ ಮೇಲೆ ಕಣ್ಣಿಟ್ಟು ಕೂತಿನಂದ್ರೆ ಬಿಡ್ಲಾರ್ದ ಮನಸ್ಸಿತ್ತು. ಆದ್ರೆ ಏನು ಮಾಡೋದು, ನನ್ನ ಹೆಂಡತಿ ಮಾತು ಕೇಳಿ ನನ್ನ ಮನಸ್ಸು ಬದಲಾತ. ಆಯ್ತು, ಇನ್ನು ಮುಂದೆ ನಿಮ್ಮ ಹೊಲ್ದಾಗ ದುಡ್ದು ಚಂದಗೆ ಜೀವನ ಮಾಡಿರಿ. ನೀವು ಮಾತಾಡೋ ಮಾತ್ರ ಇದು. ಏ ರಾಮಪ್ಪ, ಹೇಳಿ ಹೇಳಿ. ನಾನು ಹೆಂಡ್ತಿ ನನ್ನ ಕಣ್ ತರ್ಸಾಳ. ಇನ್ನು ಮುಂದೆ ಸಾಲನೂ ಮಾಡಕ್ಕೆ ಹೋಗಬೇಡ, ಸಾಲದ ಸಲುವಾಗಿ ಆ ಬಂಗಾರದಂಥ ಹೊಲನೂ ಬರೆದು ಕೊಡಕ್ಕೆ ಹೋಗಬೇಡ. ಗೌಡ್ರ, ಬ್ಯಾಂಕ್ನಲ್ಲಿ ಬರೋಣ ನಮ್ಗೆ ನಿಮ್ದೇ ನೆನಪಾತ. ಆದ್ರೆ ನೀವು ನಾವು ಅಂದ್ಕೊಂಡಂಗೆ ಅದಿರಿ. ನೀವು ಅನ್ಕೊಂಡಂಗೆ ನಾನೂ ಇಲ್ಲ, ಊರಾಗ ಯಾರೂ ಇಲ್ಲ. ಹಾದಿ ಹೊಲ ಐತಿ, ಆ ಹೊಲದ ಮ್ಯಾಗ ಮಂದಿ ಕಣ್ಣಿಟ್ಟು ಕೂತಾರ. ಆ ಹೊಲ ಕೈಕೊಳ್ದು ನಿಮ್ಮ ಕೈಯಾಗೈತಿ. ಕಾಯ್ಕೊಂಡು ಹೋಗ್ತೀವ್ರಿ ಗೌಡ್ರ. ಬ್ಯಾಂಕಿನ ಸಾಲದ ಸಂಬಂಧ ಇಷ್ಟು ಕುತ್ತಿಗೆ ಬಂದಂಗೆ ಆಗಿತ್ತು. ಆದರೂ ನೀವು ಬ್ಯಾಂಕ್ನವರಿಂದ ಕಡ್ಯಾಕೆ ಮಾಡಿದಿರಿ, ಅವ್ವಾರ ನಿಮ್ಮಿಂದ ಕಡ್ಯಾಕೆ ಮಾಡಿದ್ರಿ. ಈ ಜೀವ ಇರೋದ್ರಾಗ ನಿಮ್ಮ ಸಾಲ ನಾನು ನೆನೆ ಅಂತ ತೀರಿಸ್ತೀವಿ ರೀ. ಸಾಯಿ ಹೊತ್ನಾಗಾದರೂ ನಿಮ್ಮ ಸಾಲ ತೀರ್ಸಿ ನಾವು ಸಾಯ್ತೀವಿ ರೀ. ಇದು ನಮ್ಮ ಮ್ಯಾಗಾನಿ ಭೂಮಿ ತಾಯಿ ಮ್ಯಾಗನ್ರಿ. ನೋಡ್ರಿ, ಅವರು ಮಾತಿನ ಮ್ಯಾಗ ಹೋದಾರ, ಹೊಲ ಬರ್ದ್ ಕೊಡಕ್ಕೂ ತಯಾರದಾರ. ಇಂಥವ್ರಿಗೆ ಮೋಸ ಮಾಡಿದ್ರ ಆ ದೇವ್ರ ಮೆಚ್ತಾನೇನ್ರಿ? ಕೆಟ್ಟದ್ದು ಮಾಡ್ಬೇಕಂತ ನನ್ನ ತಲೆಯಾಗಿತ್ತು. ಆದ್ರೆ ಆ ದೇವ್ರ ನಿನ್ನ ಕಡೆಯಿಂದ ಒಳ್ಳೇದು ಮಾಡಿಸಿದ. ಗಂಡು ಕೆಟ್ಟವಾಗಿ ಹೆಂತ ಒಳ್ಳೆಕೆ ಆದ್ರೆ ನೋಡಿ ಬಂದು ಏನು ಚಲೋ ಅನಿಸ್ತೈತೆ. ಇನ್ನು ಮುಂದೆ ಇಬ್ಬರು ಕೂಡಿ ಒಳ್ಳೆಯವರಾಗಿ ಬದುಕೋಣ. ಗೌಡ್ರ, ಗೌಡ್ಕೆ ಮಣಿತನದಾಗ ಅದು ನಿಮ್ಮ ಬಾಯಿ ಒಳಗೆ ಈ ಮಾತು ನನಗೆ ಹಿಡಿಸ್ತು ನೋಡ್ರಿ. ನಿಮ್ಮ ತಕ್ಕ ಜೋಡಂತ ಅವ್ವಾರ ಬಂದಾರ. ನೀವು ಒಳ್ಳೆಯವರಾಗೇ ಇರ್ರಿ. ಯಾಕಂದ್ರೆ ನಿಮ್ಮಂಥವ್ರ ಹೆಸರು ಹೇಳಿ ನಮ್ಮಂಥವ್ರು ಬದುಕ್ತೀವಿ. ರಾಮಣ್ಣ, ಒಬ್ಬೊಬ್ರು ಕೈಗುಣದ ಮ್ಯಾಗ ಹೊಲ ಬೆಳಿತಾವಂತ. ನಿಮ್ಮ ಹೊಲದ ಬಾಜುನ ನಮ್ಮ ಹೊಲನೂ ಐತಿ. ನಮ್ಮ ಹೊಲನೂ ನೀನೇ ಮಾಡ್ಕೊತ ಹೋಗಪ್ಪ. ಆಗಲ್ರಿ ಗೌಡ್ರ, ಅಷ್ಟೆಲ್ಲ ಉಪಕಾರ ಮಾಡಿರಿ. ಈ ಹೊಲ ಹಗಲ ರಾತ್ರಿ ದುಡ್ದು 100 ದೋಣ್ ಕಟ್ಟ ಜೋಳ ಬೆಳಿತೀನಿ, 100 ಪ್ಯಾಕೆಟ್ ಉಳ್ಳಾಗಡ್ಡಿ ಬೆಳಿತೀನಿ. ನಿಮ್ಮ ಕಣ್ಣು ಮುಂದೆ ಈ ಹೊಲ ಇನ್ನು ಹೆಂಗೆ ಬೆಳಿತೀನಿ ನೋಡಾಕತ್ರಿ. ನಿಮ್ಮ ಹೊಲ ನಾನಾ ಬಿತ್ತಿ ಬೆಳಿತೀನಿ ರೀ. ಏನು ಮಾಡ್ತಿ ಮಾಡು, ನಿನ್ನಲ್ಲಿ ದುಡಿಬೇಕು ಅನ್ನೋ ಛಲ ಐತಿ. ನಿನಗೇನೇ ಕಷ್ಟ ಬಂದರೂ ನಾ ಸಹಾಯ ಮಾಡ್ತೀನಿ. ಬರಲೇನ? ಬರ. ಖುಷಿ ಆಯ್ತಲ್ಲ ಇಬ್ಬರಿಗೂ? ಖುಷಿ ಅಷ್ಟ ಯಾಕ್ರಿ, ಮನಸ್ಸು ಹಾಲು ಉಕ್ಕದಂಗೆ ಉಕ್ಕಾಕತ್ತದ ರೀ. ಬಾರ.